1612, ಗೃಹ ಜ್ಯೋತಿಗೆ 2591.6, ಯುವ ನಿಧಿಗೆ 1062, ಒಟ್ಟು 14,198 ದುಡ್ಡನ್ನು ಈ ವರ್ಷ ಡೈವರ್ಟ್ ಮಾಡಿದ್ದಾರೆ. ಈ ಹಣದಲ್ಲಿ ಒಟ್ಟು 4 ವರ್ಷದಲ್ಲಿ, ಇವಾಗ ಬಂದಿದ್ದೀರ ನಿಮ್ಮದೇ ಸಬ್ಜೆಕ್ಟು, ಒಟ್ಟು 4 ವರ್ಷದಲ್ಲಿ 23-24ರಲ್ಲಿ 11,144 ಕೋಟಿ ಹಣವನ್ನು ತಗೊಂಡಿದ್ದಾರೆ. SC/ST ಹಣವನ್ನು. 24-25ರಲ್ಲಿ 14,282.68 ತಗೊಂಡಿದ್ದೀರ. 25-26ರಲ್ಲಿ 13,433.84, 26-27ರಲ್ಲಿ 14,198.90, ಅಂದ್ರೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತದೆ. ಟೋಟಲ್ ಎಷ್ಟು ತಗೊಂಡಿದ್ದಾರೆ SC/ST ಹಣನ ಅಂತ ಹೇಳಿದ್ರೆ ಒಟ್ಟು 53,000 ಹೇಳ್ತಾರೆ. ಸಿದ್ದರಾಮಯ್ಯನವರೊಬ್ಬರೇ ತಗೊಂಡಿರೋದು 53,059.45. ಸಿದ್ದರಾಮಯ್ಯನವರೊಬ್ಬರೇ ಈ ದಲಿತರಿಗೆ ಸೇರಿದಂಥ ಹಣವನ್ನು 53,059.45 ಕೋಟಿ ರೂಪಾಯಿ ಹಣವನ್ನು ತಗೊಂಡಿದ್ದಾರೆ. ಇದು ಅವರ ಸಾಮಾಜಿಕ ಕಳಕಳಿ. ಬಡ್ಜೆಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಜನಸಂಖ್ಯೆ ಆಧಾರದಲ್ಲಿ ಅವ್ರು 23-24% ಇರಬಹುದನ ಎಲ್ಲ SC/ST ಎಲ್ಲ. 24 24.1. ಆ 24.1 ಪ್ರಕಾರ ಹಣ ಇಡಬೇಕು ನೀವು. ನಿಮ್ಮ ಬಡ್ಜೆಟ್ ಅಲ್ಲಿ ಅಷ್ಟು ಅಲೋಕೇಶನ್ ಇರಬೇಕು. 23-24ರಲ್ಲಿ 30,930 ಕೋಟಿ ಇಟ್ಟಿದ್ದಾರೆ. 24-25ರಲ್ಲಿ 39,122 ಕೋಟಿ ಇಟ್ಟಿದ್ದಾರೆ. 25-26ರಲ್ಲಿ 42,017 ಕೋಟಿ ಇಡ್ತವ್ರೆ. 26-27ರಲ್ಲಿ 44,632 ಕೋಟಿ ಸರ್ಕಾರ ಘೋಷಣೆ ಮಾಡಿರೋದು, ಇಟ್ಟಿರೋದು. ಒಟ್ಟೆಷ್ಟಾಯಿತು? 1,56,701 ಕೋಟಿ. ಪರಮೇಶ್ವರ್ ಅವರು ನಿಮ್ಗೆ ಇಟ್ಟಿರೋದು ದುಡ್ಡು 1,56,701 ಕೋಟಿ ಮೀಸಲಿಟ್ಟಿರೋದು. ಮುಖ್ಯಮಂತ್ರಿಗಳು ಏನ್ ಮಾಡಿದ್ರು? ಅದರ ಲಾಭ ಕಾನೂನಿನ 7C ಇರ್ಬೇಕಲ್ಲ, 7C ಲಾಭ, ಅದನ್ನ ಹಣನ ಡೈವರ್ಟ್ ಮಾಡಿಬಿಟ್ರು. ಗ್ಯಾರಂಟಿಗಳಿಗೆ ಅವರು 53,000 ಕೋಟಿಯನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ. ಈಗ ಘೋಷಣೆ ಮಾಡಿದ್ದು 1,56,00,000, ಅದರಲ್ಲಿ 53,000 ಕೋಟಿಯನ್ನ ತಗೊಂಡಿದ್ದಾರೆ. ಅಂದ್ರೆ ಈ ಡೈವರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರ, ಯಾರು ಮಂತ್ರಿಗಳಿದ್ರು ದಲಿತ ಸಂಬಂಧಪಟ್ಟಂತವರು, ದಲಿತ ಸಮುದಾಯದ ಗೌರವಾನ್ವಿತ ಮಂತ್ರಿಗಳು ಒಬ್ಬರು ಬಾಯ್ ಬಿಡ್ಲಿಲ್ಲ. ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಒಬ್ರು ಬಾಯ್ ಬಿಡ್ಲಿಲ್ಲ. ಅದೇ ನಮ್ಮ ಜಮೀರು, ಆ ವಕ್ಫ್ ಬೋರ್ಡ್ ಯಾವುದೋ ಲ್ಯಾಂಡ್ಗಳಿತ್ತಲ್ಲ, ಗಲಾಟೆ ಆದಾಗ ಏನ್ ದೊಡ್ಡ ಹೋರಾಟನೇ ಮಾಡಿಬಿಟ್ರು, ಬಿಡ್ಲಿಲ್ಲ ಮುಖ್ಯಮಂತ್ರಿನ. ಇಲ್ಲಿ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ, ಒಬ್ರು ಬಾಯ್ ಬಿಡ್ಲಿಲ್ಲ, ಅದ್ರ ಬಗ್ಗೆ ಧ್ವನಿನೇ ಎತ್ತಿಲ್ಲ ಒಬ್ರು. ಈ ರೀತಿ ಒಂದ್ ರೀತಿ ಅಮೌಂಟ್ ದೊಡ್ಡದಾಗಿ ತೋರಿಸೋದು, ದಲಿತರಿಗೆ ಇಷ್ಟೊಂದು ಅಮೌಂಟ್ ಇಟ್ಟಿದ್ದೀರಿ ಅಂತೇಳಿ 44,000 ಕೋಟಿ ಏನೋ. ಆದ್ರೆ ಅದರಲ್ಲಿ ತೆಗೆದಾಕಿ ಅವ್ರಿಗೆ ಸಿಗೋ ಅಂತ ಸಂದರ್ಭ ಬಂದಾಗ ಮಡಕೆಗೆ ಹೋಲ್ ಹಾಕ್ದಂಗೆ ಎಲ್ಲ ಕಡೆ ಹೀರಿ ಹಿಪ್ಪೆ ಮಾಡಿ ಕೊನೆಗೆ ಅವ್ರಿಗೆ ಒಂದು ರೀತಿ ಚೊಂಬು ಕೊಡೋ ರೀತಿಯಿಂದ ಮಾಡಿದ್ದಾರೆ. ಇವತ್ತು ಬಹಳಷ್ಟು ಹೋರಾಟ ಆಗ್ತಾ ಇದೆ. ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡ್ತಾವ್ರೆ, ಅಖಿಲ ಕರ್ನಾಟಕ ದಲಿತ ಸಮಿತಿ ಮಾಡ್ತಾವ್ರೆ, ಭೀಮ್ ಆರ್ಮಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷದ SC/ST ಶಾಸಕರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಹೋಸರಿನೂ ಕೂಡ ಹೇಳಿದ್ದೆ, ಇದಕ್ಕೋಸ್ಕರ ಸಪರೇಟ್ ಬಡ್ಜೆಟ್ ಮಾಡಬೇಕು ಅಂತ ಹೇಳಿದ್ದೆ ನಾನು, ಆದ್ರೆ ಮಾಡಲಿಲ್ಲ. ಇವತ್ತು
ಈ 44,632 ಕೋಟಿ ದಲಿತರ ಹಣದಲ್ಲಿ 14,198 ತೆಗೆದುಬಿಟ್ರೆ ಇನ್ನ ಅಪ್ರಾಕ್ಸಿಮೇಟ್ಲಿ ಉಳಿಯೋದು 30,000 ಕೋಟಿ ಮಾತ್ರ. ಬಡ್ಜೆಟ್ ಅಲ್ಲಿ ಕೊಟ್ಟಿರೋದು 44. ಈ ಗ್ಯಾರಂಟಿದು ತೆಗೆದುಬಿಟ್ರೆ ಇನ್ನು 30,000 ಉಳಿಯೋದು. ತೋರಿಸಿದ್ದು ದೊಡ್ಡದು ಚೊಂಬು. ಆಮೇಲೆ ಅದಕ್ಕೆ ಕಡೆ ತೂತುಗಳು. ಅಂದ್ರೆ ಸದಾ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಈ ಹಣ ಪೋಲಾಗಬಾರ್ದು, ಸರಿಯಾಗಿ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಇಲ್ಲೇ ಇಲ್ಲ, ಆ ಸುದ್ದಿನೇ ಇಲ್ಲ. ನಾನು ಸರ್ಕಾರಕ್ಕೆ ಹೇಳೋವಂಥದ್ದು, ಈಗ ಏನು ತಗೊಂಡಿದ್ದೀರಾ ಈ ಹಣವನ್ನ, SEP TSP ಹಣವನ್ನ ಕೂಡಲೇ ವಾಪಸ್ ಕೊಡ್ಬೇಕು ಅವ್ರೆ ಎಲ್ಲರಿಗೂ. ನನ್ನ ಡಿಮ್ಯಾಂಡ್ ವಾಪಸ್ ಕೊಡ್ಬೇಕು ಅವ್ರೆಲ್ಲರಿಗೂ. ಮತ್ತೆ SC ST ಹಣ ಇಟ್ಟಿದ್ನ ನೀವು ಬೇರೆದಕ್ಕೆ ಉಪಯೋಗ ಮಾಡಬಾರ್ದು. ಇವಾಗ ಏನಾಗಿದೆ ಆ ತಪ್ಪುಗಳನ್ನ ಸರಿ ಮಾಡ್ಬೇಕು ನೀವು. ಮತ್ತೆ ಕುಂಠಿತ ಆಗಿರೋ ಕಾರ್ಯಗಳನ್ನ ಸರಿ ಮಾಡಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ನಾನು ಬಡ್ಜೆಟ್ ಅಲ್ಲಿ ಕೊಡ್ತಾ ಇದ್ದೀನಿ. ಇವತ್ತು ಇದಲ್ದಿರ ಕೊಟ್ಟ ಅನುದಾನ ಏನ್ ಮಾಡಿದ್ದಾರೆ, SCಗಳಿಗೆ ಕೊಟ್ಟಂತ ಅನುದಾನ ಅದನ್ನು ದುರ್ಬಳಕೆ ಆಗೋಟಿದೆ. 44 ಕೊಟ್ಟಿದ್ದು 30 ಇಳಿಸ್ತ್ರಿ. ಈಗ ಆ 30 ಕತೆ ಹೇಳ್ತಾ ಇದ್ದೀನಿ. ಅದೇನೋ ಧರ್ಮಕ್ಕೆ ದಟ್ಟಿ ಕೊಟ್ರೆ, ನಮ್ ಕಡೆ ಐತೆ ಹಳೆ ಮೈಸೂರಲ್ಲಿ, ಧರ್ಮಕ್ಕೆ ದಟ್ಟಿ ಕೊಟ್ರೆ ಇತ್ಲಾಗ ಹೋಗಿ ಮಳೆ ಹಾಕದ್ನಂತೆ ಅವನು. ಅಂದ್ರೆ ಯಾರೋ ಭಿಕ್ಷಾ ಬೇಡಕ್ ಬಂದಿದ್ದ, ಅವನಿಗೆ ಒಂದು ಪಂಚೆ ಕೊಟ್ರೆ ಅವನೋಗಿ ಇತ್ಲಲ್ಲಿ ನಂದೆಷ್ಟು ಜಮೀನು ಅಂತ. ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ 14,000 ಕೋಟಿ ದಾನ ಕೊಟ್ಬಿಟ್ಟಿದ್ದೀರಾ ನೀವು ಪರಮೇಶ್ವರ್ ಅವರೇ, ಸಿದ್ದರಾಮಯ್ಯನವ್ರಿಗೆ ದಾನ ಕೊಟ್ಬಿಟ್ಟಿದ್ದೀರಾ. ಆ ದಾನ ಬಿಟ್ಬಿಟ್ಟು ಮತ್ತೆ ಬಂದವ್ರ ಒಳಗಡೆ ಮತ್ತೆ ಕನ್ನ ಹಾಕಿದ್ದಾರೆ. ಅದಕ್ಕೆ ನಿಮ್ಗೆ ಹೇಳ್ತೀನಿ ಅಲ್ಲೆಲ್ಲ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಜನವರಿ 31ನೇ ತಾರೀಕು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಸಭೆ ಕರೀತಾರೆ, KDP ಪ್ರಗತಿ ಪರಿಶೀಲನಾ ಸಭೆ. ಅದರಲ್ಲಿ SCP ಮತ್ತು TSP ಅನುದಾನ ಬಳಕೆ ಬಗ್ಗೆ ಪರಿಶೀಲನೆ ಮುಖ್ಯ ಕಾರ್ಯದರ್ಶಿ ಅವರು. ಅದರಲ್ಲಿ ಅವ್ರು ಬರೆದಿರೋ ಪ್ಯಾರಾದಲ್ಲಿ SCP ಅನುದಾನ ಪರಿಶಿಷ್ಟ ಜಾತಿ ಉಪಯೋಗಕ್ಕೆ ಅನುದಾನ 29,872 ಕೋಟಿ ರೂಗಳಾಗಿದ್ದು ಜನವರಿ 27ನೇ ತಾರೀಕು ಅಂತ್ಯಕ್ಕೆ 16,699 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಯಾರು? ದಲಿತರ ಚಾಂಪಿಯನ್ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವರು, ಅವರು. ಕೊಟ್ಟಿದ್ದೆಷ್ಟು ನಿಮಗೆ? 44 ಒರಿಜಿನಲ್ ತಗೊಂಡ್ರೆ, ಅದರಲ್ಲಿ 14 ಹೋಯ್ತು, ಬಿಟ್ಬಿಡಿ ಅದು. ಅದರಲ್ಲಿ 29 ಕೋಟಿ ಮಾತ್ರ ಬಿಡುಗಡೆ ಆಗಿದೆ. ಅಲ್ಲ, 16,000 ಬಿಡುಗಡೆ ಆಗಿರೋದು 16,699 ಬಿಡುಗಡೆ ಆಗಿರೋದು. ವೆಚ್ಚ ಮಾಡಿರೋದೆಷ್ಟು? ಕೊಟ್ಟಿದಾರಲ್ಲ, ವೆಚ್ಚ ಮಾಡಿರೋದು 15,391. ಡಿಸ್ಕೌಂಟ್ಗಳು ಹೆಂಗ್ ಬಂದಿದೆ ನೋಡಿ. ಅಂದ್ರೆ ಕೊಟ್ಟಿರೋ ದುಡ್ಡನ್ನು ಕೂಡ SC STಗಳಿಗೆ ಮಾಡಿಲ್ಲ. ಅದರಲ್ಲೂ ಕೂಡ 11 ತಿಂಗಳಲ್ಲಿ ಬಿಡುಗಡೆ ಆಗಿರೋದನ್ನು 50% ಸರ್ಕಾರದಿಂದ ಬಿಡುಗಡೆ ಮಾಡಿರೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಬಿಡುಗಡೆ ಮಾಡಿರೋದು. ಬಿಡುಗಡೆನೆ ಮಾಡಿಲ್ಲ ಮುಖ್ಯಮಂತ್ರಿ ಚಂದ್ರಪ್ಪ, ಕೇಳದಲ್ಲ, ಬಿಡುಗಡೆನೆ ಮಾಡಿಲ್ಲ. TSP ಅನುದಾನ ಗಿರಿಜನ ಉಪಯೋಜನೆಗೆ 11,900 ಕೋಟಿ ಜನವರಿ 27ನೇ ತಾರೀಕು ಅಂತ್ಯಕ್ಕೆ 6,521 ಬಿಡುಗಡೆ. 12,000ಕ್ಕೆ ಬಿಡುಗಡೆ ಮಾಡಿರೋದು 6,000. ಅದರಲ್ಲಿ 6,002 ಕೋಟಿ ಮಾತ್ರ ವೆಚ್ಚ ಆಗಿದೆ. ಅಂದ್ರೆ 11 ತಿಂಗಳಲ್ಲಿ ಬಿಡುಗಡೆನೂ ಕೂಡ 50%, STಗಳಿಗೂ ಕೂಡ. TSP SCP TSP ಒದಗಿಸಲಾಗಿರುವ ಅನುದಾನ ಇಲಾಖಾವಾರು ಉಳಿಕೆ 968.78 ಕೋಟಿ, ಒಟ್ಟಾರೆ 3,598 ಕೋಟಿ
ಅನುದಾನವನ್ನ ಮರು ಹಂಚಿಕೆ ಮಾಡಲು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸುವುದಾಗಿ ಇಲಾಖೆ ಮುಖ್ಯಸ್ಥರು ತಿಳಿಸಿದ್ದಾರೆ. ಅಂದ್ರೆ ಈ ಕೊಟ್ಟ ಹಣದಲ್ಲೂ ಕೂಡ ಅಧಿಕಾರಿಗಳು ಏನ್ ಮಾಡಿದ್ದಾರೆ, ಸರ್ಕಾರಕ್ಕೆ ಒಳ್ಳೇದ್ ಮಾಡಬೇಕು ಮುಖ್ಯಮಂತ್ರಿಗಳಿಗೆ ಅಂತ ಆಗಿದೆ, ಅದಕ್ಕೆ ಹಣನೇ ವಾಪಸ್ ಕೊಟ್ಬಿಟ್ಟವ್ರೆ, ನಮ್ಮ ಕೈಲಿ ಖರ್ಚು ಮಾಡಕ್ಕಾಗಲ್ಲ ಅಂತೇಳಿ. ಇದನ್ನ ಚೀಫ್ ಸೆಕ್ರೆಟರಿ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದಾರೆ. ಅವ್ರ್ಯಾರ ನಮ್ಮ ಹೇಳ್ತಾರೆ ಹಿಂದೆ ನಮ್ಮ ಯಡಿಯೂರಪ್ಪನವರು, ಕೊಟ್ಟ ಕುದುರೆಯನ್ನು ಏರಲಾರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಹೇಳ್ತಾ ಇದ್ರು. ಅಲ್ಲಮ್ಮ ಪ್ರಭು ಅವರು ಇಲ್ಲಿ ಎಸ್ಸಿಗೆ ಹಣ ಕೊಟ್ಟಿದ್ರು ಕೂಡ ನಮ್ಮ ಕೈಲಿ ಖರ್ಚು ಮಾಡಕ್ಕಾಗಲ್ಲ ಅಂತಾರೆ ಅಧಿಕಾರಿಗಳು. ಅಂತ ಅಧಿಕಾರಿಗಳನ್ನ ಯಾಕೆ ಇಲ್ಲಿ ಕೂತರ್ಸ್ಕೊಂಡಿದ್ದೀರಾ? ಇಲ್ಲಿ ಯಾಕೆ ಕೂತರ್ಸ್ಕೊಂಡಿದ್ದೀರಾ? ನಾಚಿಕೆ ಆಗಲ್ವಾ ನಮ್ಗೆ? ಖರ್ಚು ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಅವಮಾನ ಅಲ್ವಾ ಇಲಾಖೆಗೆ? ವಾಪಸ್ ಕೊಟ್ಬಿಟ್ಟು ಅನುದಾನವನ್ನ ಮತ್ತೆ ನೀವು ಯೋಜನೆಗೆ ಸೇರಿಸಿ ಅಂತಾರೆ. ಫೆಬ್ರವರಿಯಲ್ಲಿ ಯಾವ ಯೋಜನೆಗೆ ಸೇರಿಸ್ತೀರಾ ನೀವು? ಇನ್ನೊಂದು ತಿಂಗಳಲ್ಲಿ ಯಾವ ಯೋಜನೆಗೆ ಮಾಡಕ್ಕಾಗ್ತದೆ ಅಧ್ಯಕ್ಷರೇ? ಆದೇಶ ಯಾವಾಗ ಹೊರಡಿಸ್ತೀರಾ ನೀವು? ಟೆಂಡರ್ ಯಾವಾಗ ಕರೀತೀರಾ? ಅಂದ್ರೆ ಈ ಸರ್ಕಾರ ಆ ದಲಿತರ ಹಣವನ್ನ ಯಾವ ರೀತಿ ದುರುಪಯೋಗ ಮಾಡಿದೆ ಅನ್ನೋದಕ್ಕಿಂತ ಇದಕ್ಕಿಂತ ಸ್ಪಷ್ಟ ನಿದರ್ಶನ ನಿಮಗೆ ಬೇಕಾಗಿಲ್ಲ. ಒಂದು ರೀತಿ ಇದ್ರ ಬಗ್ಗೆ ಒಂಚೂರನ್ನು ಕೂಡ ನನಗೆ ಅನಿಸುತ್ತೆ ಬೇಕಾಬಿಟ್ಟಿ ಮಾಡಿರುವಂಥದ್ದು ಇದರಲ್ಲಿ ನಾವು ಕಾಣ್ತಾ ಇದ್ದೀರಿ. ಅಂದ್ರೆ ಸರ್ಕಾರ ಏನಾಗ್ಬಿಟ್ಟೈತೆ, ಯಾರ್ದೋ ಮದುವೆಯಲ್ಲಿ ಉಂಡೋನೆ ಜಾಣ ಅಂದಂಗೆ ಔಟಿದೆ. ಅದೇನೋ ಹುಚ್ಚನ ಮದುವೆಯಲ್ಲಿ ಉಂಡೋನ ಜಾಣ ಅನ್ನಂಗೆ. ಯಾವ್ಯಾವ ಇಲಾಖೆಗೆ ಯಾರ್ಯಾರಿಗೆ ಹಣ ಸಿಗುತ್ತೋ ಅವ್ರು ತಗೊಂಡಿದ್ದಾರೆ. ಇಲ್ಲಿ ದಲಿತರಿಗೆ ಸಿಕ್ಕಂತ ಹಣ ಕೊಟ್ಟಿದ್ದ ಹಣನು ಖರ್ಚು ಮಾಡಕ್ಕೆ ಯೋಗ್ಯತೆ ಇಲ್ಲ. ಅಂದ್ರೆ ಕೇಳ್ಬೇಕಲ್ಲ ಮುಖ್ಯಮಂತ್ರಿಗಳು, ನಾವು ಬಡ್ಜೆಟ್ಗೆ ಅನುಮೋದನೆ ಕೊಡ್ಬೇಕು, ನಾವು ಅನುಮೋದನೆ ಕೊಡ್ಬೇಕಲ್ಲ. ನಾವು ಪರಮೇಶ್ವರ್ ಅವರು ಕೊಡ್ಬೇಕಾದ್ರೆ ಹಿಂದೆ ಏನ್ ಖರ್ಚು ಮಾಡಿದ್ದೀರಾ ಅನ್ನೋದ್ರ ಮೇಲೆ ತಾನೇ ನಿಮ್ಮ ಯೋಗ್ಯತೆ. ಹಿಂದೆನೇ ನೀವು ಖರ್ಚು ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ? ನೀವು ನೋಡಿ ನೆಕ್ಸ್ಟ್ ಬಡ್ಜೆಟ್ ಅಲ್ಲಿ 40 ಇವಾಗ ಇಟ್ಟವರಲ್ಲ 60,000 ಇಟ್ಬಿಡ್ತಾರೆ. ಬೇಕಾದ್ರೆ ಖರ್ಚಾಗೋದೆಷ್ಟು? 10,000 ಖರ್ಚು ಮಾಡಲ್ಲ. ಬಡ್ಜೆಟ್ ಗಾತ್ರ ಮಾತ್ರ ತೋರಿಸ್ತೀರಾ ನೀವು. ಆ ದಲಿತರಿಗೆ ಇಟ್ಟಿದ್ದು ಖರ್ಚೇ ಇಲ್ಲ. ಇದರಲ್ಲಿ ವಾಪಸ್ ಕೊಡ್ತಾರೆ ಅಂದ್ರೆ ಆ ಅಧಿಕಾರಿ ಮೇಲೆ ಏನ್ ಕ್ರಮ ತೆಗೆದುಕೊಂಡಿದ್ದೀರಾ? ಇಲ್ಲ ಫೈನಾನ್ಸ್ ಅವರು ಬಿಡುಗಡೆ ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಂಡಿದ್ದೀರಾ? ಎರಡಕ್ಕೂ ಉತ್ತರ ಇಲ್ಲ ಈ ಸರ್ಕಾರದಲ್ಲಿ, ಎರಡಕ್ಕೂ ಉತ್ತರ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ನಾನು ಇಂಪಾರ್ಟೆಂಟ್ ಆಗಿ ನಾನು ಈ ಹಣವನ್ನ ಒಂದು ಕಡೆ ನೀವು 14,000 ಕೋಟಿನ ತಗೊಂಡಿದ್ದೀರಾ. ಇಂಪಾರ್ಟೆಂಟು ನಿಮ್ಮ ಪುಸ್ತಕದಲ್ಲೇ ಕರ್ನಾಟಕ ಅನುಸೂಚಿತ ಜಾತಿ ಉಪಜಾತಿ ಯೋಜನೆ ಮತ್ತು ಬುಡಕಟ್ಟು ಉಪಯೋಗಗಳಿಗೆ 26-27ನೇ ಸಾಲಿನಲ್ಲಿ ಕರ್ನಾಟಕ ಶೆಡ್ಯೂಲ್ಡ್ ಕ್ಯಾಸ್ಟ್ ಸಬ್ ಪ್ಲಾನ್ ಟ್ರೈಬಲ್ ಸಬ್ ಪ್ಲಾನ್ ಅಲೋಕೇಶನ್ ಫಾರ್ ದ ಇಯರ್ 26-27 ಇದರಲ್ಲಿ ನೀವು 14,000 ಕೋಟಿ ತಗೊಂಡಿದ್ದೀರಾ. ಅದನ್ನ ಬಿಟ್ಬಿಡ್ತೀನಿ, ನಾನು ಸೈಡ್ಗೆ ಇಟ್ಟುಬಿಡ್ತೀನಿ. ಮತ್ತೆ ಈ ಹಣ ಇದೆಯಲ್ಲ, ಈ ದಲಿತರಿಗೆ ಕೊಟ್ಟಂತ ಹಣ ಏನಿದೆ ಅದನ್ನ ಹಂಚಿಕೆ ಹೆಂಗ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಫಾರೆಸ್ಟ್ಗೆ ಅಲ್ಲಿ ದಲಿತರಲ್ಲಿ ಬರ್ತಾರೆ. ಫಾರೆಸ್ಟ್ ಅಲ್ಲಿ ಅದರಲ್ಲಿ ಪ್ಲಾನ್ ಅಲ್ಲಿ ಪ್ರಕೃತಿ ಸಂರಕ್ಷಣೆ, ವನ್ಯಜೀವನ, ನೇಚರ್ ಕನ್ವರ್ಷನ್, ವೈಲ್ಡ್ ಲೈಫ್ದು ಕನ್ಸರ್ವೇಷನ್, ವೈಲ್ಡ್ ಲೈಫ್ದು ಅದರಲ್ಲಿ SC ಅಲ್ಲಿ 400 ಲಕ್ಷ ಇಟ್ಟಿದ್ದಾರೆ, ST ಅಲ್ಲಿ 200 ಲಕ್ಷ ಇಟ್ಟಿದ್ದಾರೆ. ಅದೇ ಪ್ರಕೃತಿ ಸಂರಕ್ಷಣೆಗೆ, ವನ್ಯಜೀವಿ ಇದಕ್ಕೆ SCದಲ್ಲಿ ಬರ್ತದೆ ಅಧ್ಯಕ್ಷರೇ ಹೇಳಿ? ಆಕ್ಟ್ ಅಲ್ಲಿ ಹೇಳಿದೆ 40% ಇರೋ ಏರಿಯಾದಲ್ಲಿ
ಆರೋಗ್ಯ ಇದಕ್ಕೆ ಖರ್ಚು ಮಾಡಬೇಕು. ಕ್ಲಿಯರ್ ಆಗಿ ಹೇಳಿದ್ದಾರೆ, ಆರೋಗ್ಯಕ್ಕೆ ಖರ್ಚು ಮಾಡಬೇಕು, ರೋಡ್ ಖರ್ಚು ಮಾಡಬೇಕು, ಆಸ್ಪತ್ರೆಗೆ. ಇಲ್ಲಿ ಪ್ರಕೃತಿ ರಕ್ಷಣೆ ಹೆಂಗಿಟ್ರಿ ನೀವು ಕೇಳ್ಬೇಕಲ್ಲ. ಅಂದ್ರೆ ಪ್ರಾಣಿಗಳಿಗೂ ಹೋಲಿಕೆ ಮಾಡ್ತಿರಲ್ಲ ನೀವು ಹಿಂಗೆ. ಅಧ್ಯಕ್ಷರು ಇನ್ನೊಂದು, ಅದು ಬಿಟ್ಬಿಡಿ, ಈ ಕೇಂದ್ರದ ಯೋಜನೆ ಇದೆ, ಹುಲಿ ಸಂರಕ್ಷಣೆದು. ಕೇಂದ್ರದ ಹುಲಿ ಸಂರಕ್ಷಣೆ ಯೋಜನೆ ಇದೆ ಕೇಂದ್ರದ್ದು. ನಿಮಗೆ ಹುಲಿ ಜಾಸ್ತಿ ನೋಡಿದ್ದೀರ. ಕೇಂದ್ರದ ಹುಲಿ ಸಂರಕ್ಷಣೆಗೆ ಹಣ ಬಿಡುಗಡೆ ಮಾಡ್ತಾರೆ ಕೇಂದ್ರ ಸರ್ಕಾರ. ಇವರೇನ್ ಮಾಡಿದ್ರು, ಅದಕ್ಕೆ ದುಡ್ಡಿರ್ಲಿಲ್ಲ. ಇಲ್ಲಿ ಬಡ್ಜೆಟ್ ಅಲ್ಲಿ ಕೋತ ಆಯ್ತು. ರಾಜ್ಯದ ಪಾಲು, ಕೇಂದ್ರದ ಪಾಲು ಹುಲಿ ಯೋಜನೆ, ಟೈಗರ್ ಅಂಡ್ ಎಲಿಫೆಂಟ್, ಅದಕ್ಕೆ ದುಡ್ಡನ್ನ 312 ಲಕ್ಷ, ಎಷ್ಟಿದು 312 ಲಕ್ಷ ಇಡ್ತಾರೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ಯೋಜನೆ ಏನಾನ ಇದ್ರೆ ಹೇಳಿ. ಎಸ್ ಸಿ ಯೋಜನೆ ಆದ್ರೆ ಇಡಿ. ಕೇಂದ್ರದ ಯೋಜನೆನೇ ಬೇರೆ, ಅದಕ್ಕೆ ಹುಲಿ ಯೋಜನೆಗಳು ತಗೊಂಡೋಗಿರ್ತೀರ. ಪ್ರಾಣಿಗಳನ್ನು ಕೂಡ ವರ್ಗೀಕರಣ ಮಾಡಿರ್ಬೋದು ಈ ಸರ್ಕಾರ, ಹೇಳಕ್ಕಾಗೋದಿಲ್ಲ. ಅದರಲ್ಲಿ ಎಸ್ಸಿ ಆನೆಗಳೆಷ್ಟು, ಎಸ್ಸಿ ಹುಲಿಗಳೆಷ್ಟು ಮಾಡಿ ಅವ್ರ ಪಾಲನೆ ಅವ್ರಿಗೆ ಕೊಟ್ಟಿರ್ಬೋದು. ಕಂಟಿನ್ಯೂ. ಅಧ್ಯಕ್ಷರೇ, ಕೇಂದ್ರದ ಕೇಂದ್ರದ ಪಾಲು ಆನೆ ಯೋಜನೆ, ಅದಕ್ಕೆ 167 ಲಕ್ಷ ಕೊಟ್ಟಿದ್ದಾರೆ. ಎಷ್ಟಿನೂ 100 ಇದು. ಆಮೇಲೆ ಎಲ್ಲ ಆದ್ಮೇಲೆ ಕೇಂದ್ರದ ಪಾಲು ಸಮಗ್ರ ವನ್ಯಜೀವಿ ಆವಾಸನ ಸ್ಥಾನಗಳ ಅಭಿವೃದ್ಧಿ. ಆವಾಸನ ಏರಿಯಾ ಯಾವುದಕ್ಕೆ? ಕೇಂದ್ರದ ಸಮಗ್ರ ವನ್ಯಜೀವಿಗಳ ಸಮಗ್ರ ಅಭಿವೃದ್ಧಿ, ಅದಕ್ಕೆ 229 ಎಸ್ಸಿಗಳಿಂದ 229 ಎಸ್ಟಿಗಳಿಂದ ಹಣ ಇಟ್ಟಿದ್ದಾರೆ. ನಾನು ಅಧ್ಯಕ್ಷರೇ ಕೇಳುವಂಥದ್ದು, ಇಷ್ಟೆಲ್ಲ ಹಣನ ದುರುಪಯೋಗ ಮಾಡ್ಕೊಂಡಿದ್ದೀರಾ, ಮತ್ತೆ ಅದಕ್ಕೆ ಕಣ್ಣು ಹಾಕ್ತಾ ಇದ್ದೀರಾ ಇಲ್ಲಿ. ಫಾರೆಸ್ಟ್ ಬಿಟ್ಬಿಡಿ ನೀವು, ಅದೊಂದೇ ಇಲಾಖೆ ಅಂತಲ್ಲ. ಇಲ್ಲಿ ಆರೋಗ್ಯ ಸಂಸ್ಥೆಗಳು, ಆರೋಗ್ಯ ಇಲಾಖೆಗೂ ದುಡ್ಡು ಕೊಟ್ಟಿದ್ದಾರೆ. ಅಲ್ಲೇನ ಎಸ್ಸಿ ಹಾಸ್ಪಿಟಲ್ ಕಟ್ಟಿದ್ದೀರಾ ಎಲ್ಲನ? ಇಲ್ಲಲ್ಲ, ಎಲ್ಲೂ ಎಸ್ಸಿ ಆಸ್ಪತ್ರೆಗಳಿಲ್ಲ. ನೀವು ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಸಂಸ್ಥೆಗಳ ಕಟ್ಟಡ ನಿರ್ವಹಣೆಗೆ, ಹಾಸ್ಪಿಟಲ್ಗಳ ರಿಪೇರಿಗೆ 937 ಲಕ್ಷ ಕೊಟ್ಟಿದ್ದಾರೆ. ಎಸ್ಟಿಗೆ 374. ಅದರಿಂದ ದುಡ್ಡು ತೆಗೆದಿರೋದು, ಈ ಹಣ ತೆಗೆದಿರೋದು ಅಲ್ಲಿಂದ. ಆರೋಗ್ಯ ಸಂಸ್ಥೆಗಳ ಕಟ್ಟಡಕ್ಕೂ ಎಸ್ಸಿ ಅಭಿವೃದ್ಧಿಗೆ ಏನು ಸಂಬಂಧ ಇದೆ? ಅಲ್ಲೇನ ಸಪರೇಟ್ ಬ್ಲಾಕ್ ಇದೆಯಾ ಎಸ್ಸಿಗಳಿಗೆ? ಎಸ್ಟಿಗಳು ಸಪರೇಟ್ ಏನು ಇಲ್ಲ. ನಾನು ನೋಡಿದಾಗ, ನಾನು ಆರೋಗ್ಯ ಸಚಿವ ಇದ್ದೆ, ಎಲ್ಲೂ ಆ ಥರ ಬ್ಲಾಕ್ಗಳು ಯಾವುದೂ ಇಲ್ಲ. ರಿಸರ್ವ್ ಕೊಡ್ಲಿ, ಕಾಸು ಕೊಡ್ಲಿ. ಇಲ್ಲ ಇದಿಲ್ಲ, ನಾನು ಹೇಳ್ತಾ ಇರೋದು ಆರೋಗ್ಯ ಸಂಸ್ಥೆಗಳ ಕಟ್ಟಡ ನಿರ್ವಹಣೆಗೆ. ಆಯುಷ್ ಕಚೇರಿ, ಮಹಾವಿದ್ಯಾಲಯಗಳು ಮತ್ತು ಆಸ್ಪತ್ರೆಗಳು. ಮಹಾವಿದ್ಯಾಲಯ ಎಲ್ಲಿರ್ತದೆ? ಎಸ್ಸಿ ಏರಿಯಾದಲ್ಲಿ ಮಹಾವಿದ್ಯಾಲಯಗಳಿರೋದೆಲ್ಲ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ. ಅಲ್ಲಿ ಕೊಟ್ಟಿದ್ದಾರೆ 370 ಲಕ್ಷ ಆರೋಗ್ಯ ಇಲಾಖೆಯಲ್ಲಿ. ಆಯ್ತು, ಆರೋಗ್ಯ ಇಲಾಖೆ ಪಿಡಬ್ಲ್ಯೂಡಿಗೂ ಕೊಟ್ಟಿದ್ದಾರೆ. ಎಲ್ಲಿ? ಉನ್ನತ ಮಹಾವಿದ್ಯಾಲಯಗಳ ಕಟ್ಟಡ, ಅದಕ್ಕೆ 6,600 ಲಕ್ಷ ಕೊಟ್ಟಿದ್ದಾರೆ. ಪಾಲಿಟೆಕ್ನಿಕ್ ಕಟ್ಟಡ 1,834 ಲಕ್ಷ ಕೊಟ್ಟಿದ್ದಾರೆ. ಇದೆಲ್ಲ ರೆಗ್ಯುಲರ್ ಬಡ್ಜೆಟ್ ಅಲ್ಲಿ ಹೋಗುವಂಥದ್ದು ಇದೆಲ್ಲನೂ ಕೂಡ. ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ, ಐಟಿ ಪಾಲಿಸಿ ಮಾಡಕ್ಕೆ ಅದರಲ್ಲಿ ಎಸ್ಸಿ ಎಸ್ಟಿ ಹೆಂಗ್ ಬರ್ತಾರೆ? ಐಟಿ ಪಾಲಿಸಿಯಲ್ಲಿ ಎಸ್ಸಿ ಎಸ್ಟಿ ಬರ್ತಾರೆ? ಬರೋದು ಸಾಧ್ಯನೇ ಇಲ್ಲ. ಐಟಿ ಪಾಲಿಸಿಯಲ್ಲಿ ಅದಕ್ಕೆ ಐಟಿ ಪಾಲಿಸಿ ಮಾಡಕ್ಕೆ 1,004 ಲಕ್ಷ ರೂಪಾಯಿ ಎಸ್ಸಿಗಳಲ್ಲಿ. ಎಸ್ಟಿಗಳಲ್ಲಿ 465. ಅಧ್ಯಕ್ಷರ, ಅದೇನ ಏರಿಯಾ ಹೇಳಿದ್ರಿ ಅವಾಗೆ ನೀವು, ತಾಲೂಕುಗಳು ಬರ್ತೈತೆ ಅಂತ.
ಇಲ್ಲಿ ಐ ಟಿ ಪಾಲಿಸಿ ಮಾಡಕ್ಕೆ ಯಾವ ತಾಲೂಕು ಬರ್ತೈತೆ ಅಧ್ಯಕ್ಷ? ಐ ಟಿ ಪಾಲಿಸಿ, ಬೆಂಗಳೂರು ಐ ಟಿ ಪಾಲಿಸಿ ನಾನು ಹೇಳ್ತಾ ಇರೋದು. ಐ ಟಿ ಪಾಲಿಸಿ ಇಲ್ಲಿ ಕೂತ್ಕೊಂಡು ಮಾಡೋದು, ಅದಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಅಂದ್ರೆ ನನಗೆ ಯಾಕೆ ಈ ಮಾತನ್ನ ನಾನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಬಡ್ಜೆಟ್ನ ಅಡ್ಜಸ್ಟ್ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ, ಫಂಡ್ ಅಲೋಕೇಶನ್ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಆ ಫಂಡ್ ಅಲೋಕೇಶನ್ ಮಾಡೋಕ್ಕೆ ಶಾರ್ಟೇಜ್ ಬಂದಾಗ ಆಗ ದಲಿತರ ಹಣಕ್ಕೆ ಹೊರಟೋಗ್ಬಿಟ್ರು. ಬೇರೆ ಯಾವುದಕ್ಕೂ ಹೋಗಿಲ್ಲ ಅವ್ರು, ಬೇರೆ ಇದಕ್ಕೆ ಹೋಗಿಲ್ಲ, ಜಾತಿ ಧರ್ಮಕ್ಕೆ ಯಾವುದಕ್ಕೂ ಹೋಗಿಲ್ಲ, ಅಲ್ಲಿ ಹೋಗಿಲ್ಲ. ದಲಿತ ಮಂತ್ರಿಗಳು ಯಾರು ಕೇಳೋದಿಲ್ಲ ಅಂತ ಅಲ್ಲಿ ಹೋಗಿದ್ದಾರೆ. ಸಂಜಯ್ ಗಾಂಧಿ ಟ್ರಾಮಾ ಮತ್ತು ಅಸ್ಥಿ ಕೇಂದ್ರ ಸಂಸ್ಥೆ ಎಲ್ಲಿದೆ ಅಧ್ಯಕ್ಷರೇ? ಬೆಂಗಳೂರಲ್ಲಿದೆ, ನಮ್ಮ ಜಯನಗರದಲ್ಲಿದೆ. ಅದಕ್ಕೂ ದುಡ್ಡು ಕೊಟ್ಟಿದ್ದಾರೆ, 400 ಲಕ್ಷ, ಎಷ್ಟಿಂದ 100 ಲಕ್ಷ ಕೊಟ್ಟಿದ್ದಾರೆ. ಇವೆಲ್ಲ ಸಾಧ್ಯನೇ ಇಲ್ಲ, ಇವೆಲ್ಲ ಇಷ್ಟನ್ನು ಕೂಡ. ಮತ್ತೆ PWD ಕಟ್ಟಡಗಳು ಕೊಟ್ಟಿದ್ದಾರೆ, PWD ಕಟ್ಟಡ ಏನಿದೆ ಅದಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಲೋಕೋಪಯೋಗಿ ಇಲಾಖೆ ಕಟ್ಟಡಗಳಿಗೆ ದುಡ್ಡು ಕೊಟ್ಟಿದ್ದೀರ. ಅಂದ್ರೆ ಎಲ್ಲ ಎಲ್ಲೆಲ್ಲಿ ಶಾರ್ಟೇಜ್ ಬಂದಿದೆ, ಆ ಶಾರ್ಟೇಜ್ ಬಂದಿರೋ ಕಡೆ ಎಲ್ಲನೂ ಕೂಡ ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅವರಿಗೆ ಸಿಕ್ಕಿದ್ದು ಒಂದೇ ಇಲಾಖೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ, ಈ ದಲಿತರ ಅಕೌಂಟಲ್ಲಿ ತೆಗೆದ್ರೆ ಯಾರು ಕೇಳಲ್ಲ, ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅಂತೇಳಿ ಎಲ್ಲ ಹಣವನ್ನ ಇದಕ್ಕೆ ಡೈವರ್ಟ್ ಮಾಡಿದ್ದಾರೆ. ಗ್ಯಾರಂಟಿಗೆ ಹೋಗಿದ್ದು ಸಪರೇಟು, ಅದು ಬಿಟ್ಟು ಗ್ಯಾರಂಟಿ ಬಿಟ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನ ಬೇರೆ ಬೇರೆ ಇಲಾಖೆಗೆ ಕೊಟ್ಟಿದ್ದಾರೆ. ಕೊಡ್ಲಿ, ಏನನ್ನ ನಾನು ಬೇಡ ಅನ್ನಲ್ಲ, ಅದರಲ್ಲೇ ಪ್ರೋಗ್ರಾಮ್ಸ್ ಮಾಡ್ಬೇಕು ಅವರು. ದಲಿತರು ಯಾವುದೋ ಒಂದು PWD ಅಂದ್ರೆ ದಲಿತರಿಗೆ ಸಂಬಂಧಪಟ್ಟಿದ್ದೇ ಪ್ರೋಗ್ರಾಮ್ ಮಾಡ್ಬೇಕು ಅವರು. ಫಾರೆಸ್ಟ್ ಅಂದ್ರೆ ದಲಿತ ಅಂದ, ಆನೆ ಕಾರಿಡಾರ್ ಇದಕ್ಕೂ ಮಾಡಿದ್ದಾರೆ, ಏನು ಕಂಬಿ ಹಾಕೋದಕ್ಕೂ ಮಾಡಿದ್ದಾರೆ ಅವರು. ಅದನ್ನು ಇದೆ ನನ್ನ ಹತ್ರ ಎಲ್ಲ ದಾಖಲೆ. ಬೇಲಿ ಹಾಕೋದಕ್ಕೂ ಮಾಡಿದ್ದಾರೆ, ರೈಲ್ವೆ ಕಂಬಿಗಳು ಹಾಕಕ್ಕೆ. ಅಂದ್ರೆ ಈ ಆಯವ್ಯಯ ಇದೆ ಅಲ್ಲ, ಇದು ದಲಿತರಿಗೆ ಮೋಸ ಮಾಡುವಂತ ಆಯವ್ಯಯ, ದಲಿತರಿಗೆ ವಂಚನೆ ಮಾಡುವಂತ ಆಯವ್ಯಯ ಇದು, ದಲಿತರನ್ನ ಒಂಥರ ಕಣಗಡಿಸಿರುವಂತ ಆಯವ್ಯಯ ಇದು. ಇದರಿಂದ ಆ ಸಮುದಾಯಕ್ಕೆ ಏನು ಒಳ್ಳೇದಾಗ್ತೈತೆ ಅಂತ ನನಗೆ ಅನ್ಸಲ್ಲ ಅಧ್ಯಕ್ಷರೇ. ಇಷ್ಟು ದಲಿತರದ್ದು ಆಯ್ತು. ಈಗ ಮುಖ್ಯಮಂತ್ರಿಗಳು ಪದೇ ಪದೇ ಘೋಷಣೆ ಮಾಡ್ತಾರೆ, ಏನು ಅಂತ ಹೇಳಿದ್ರೆ, ನಾನು ಕೊಟ್ಟಂತ ಭರವಸೆಗಳನ್ನು 100ಕ್ಕೆ 101% ಮಾಡಿದ್ದೀನಿ ಅಂತ ಹೇಳ್ತಾರೆ. ಅವಾಗ ವೇರಿ ಆಗ್ತೈತದು, 100ಕ್ಕೆ 101%. ಎಲ್ಲ ಘೋಷಣೆ ಮಾಡಿದ್ನೆಲ್ಲನೂ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಅದು ರಿಪೋರ್ಟ್ ಇದೆ ನನ್ನ ಹತ್ರ. ಏನೇನಕ್ಕೆ ಘೋಷಣೆ ಮಾಡಿದ್ದೀರಾ ಅದೆಲ್ಲ ಹಳ್ಳ ಹತ್ತಿ ಹೋಗಿರೋದು ನನ್ನ ಹತ್ರ ದಾಖಲೆಗಳು ಫುಲ್ ಎಲ್ಲ ಇಲಾಖೆದು ತಂದಿದ್ದೆ ನಾನು. ಇಲ್ಲಿ ಬಡ್ಜೆಟ್ ಅಲ್ಲಿ ಎಲಿವೇಟ್ ಕಾರಿಡಾರ್ ಬೆಂಗಳೂರುದು 24-25 ಬಡ್ಜೆಟ್ ಅಲ್ಲಿ ಘೋಷಣೆ ಆಗಿರೋದು. 24-25, 26-27 ಈಗ ಇನ್ನು ಆರಂಭನೆಗೊಂಡಿಲ್ಲ. ಬಡ್ಜೆಟ್ ಅಲ್ಲಿ ಯಾಕೆ ಘೋಷಣೆ ಮಾಡಿದ್ರಿ? ಅವಾಗೇ ಘೋಷಣೆ ಮಾಡ್ಬೇಕಾಯ್ತು, ಯಾವಾಗ ಮಾಡಕ್ ಸಾಧ್ಯ ಆಗುತ್ತೆ ಅವಾಗ. ಬೆಂಗಳೂರು ನಗರಗಳಲ್ಲಿ ಕಾಲುವೆಗಳ ಬಫರ್ ಪ್ರದೇಶದಲ್ಲಿ 3,000 ಕೋಟಿ ವೆಚ್ಚದಲ್ಲಿ 300 ಕಿಲೋಮೀಟರ್ ಉದ್ದದ ಜಾಲ ಅಭಿವೃದ್ಧಿ, ಅದು ಕಾಲದಲ್ಲೇ ಇದೆ. ರವಿ ಸುಬ್ರಹ್ಮಣ್ಯ ಎಲ್ಲನಾಗಿದೆಯಾ? 1 ಕಿಲೋಮೀಟರ್ ಆಗಿಲ್ಲ. ಭಾಷಣಕ್ಕಷ್ಟೇ. ಬೆಂಗಳೂರಿಗೆ ಪತ್ರಿಕೆಯವರು ನಾನು ನೋಡಿದೆ, ಯಾರೇ ಬಡ್ಜೆಟ್ ಮಾಡಿದ್ರು ಭರಪೂರನೇ ಅಂತ ಹಾಕ್ಬಿಡ್ತಾರೆ ಅವರು. ಯಾರೇ ನಾನು ನೋಡಿದೆ, ಇದುವರೆಗೂ ಎಷ್ಟು ಬಡ್ಜೆಟ್ ಬಂದಿದೆಯೋ ಗೊತ್ತಿಲ್ಲ. ಮೊನ್ನೆ ಪಾರ್ಟಿನೂ ಕೊಟ್ಟಿದ್ರಂತೆ, ಫೋಟೋ ಹಾಕ್ಬಿಟ್ಟವ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಭರಪೂರ. ಇಲ್ಲಿ ಹಾಗೇ ಇಲ್ಲ. ಮತ್ತು ಪೆರಿಫಲ್ ರಿಂಗ್ ರೋಡ್ ಅಂತೂ ಇಲ್ಲ ಬಿಡಿ, ಅದು ಶುರು ಆಗೋದೇ ಇಲ್ಲ. ಆಮೇಲೆ ಬೆಂಗಳೂರಲ್ಲಿ 4 ಕಡೆ ವೈಜ್ಞಾನಿಕವಾಗಿ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ 2024ರಲ್ಲಿ ಹೇಳಿರೋದು. ಇದುವರೆಗೂ ಒಂದು ಮಾಡಿಲ್ಲ. ಅವ್ರು ಹೇಳಿದ್ದಾರೆ 100 ಎಕರೆ ಕೊಡ್ತೀನಿ ಅಂತ ಹೇಳಿದ್ದಾರೆ DK ಶಿವಕುಮಾರ್. 100 ಎಕರೆ 4 ದಿಕ್ಕುಗಳಲ್ಲಿ
ಘನತ್ಯಾಜ್ಯ ವಿಲೇವಾರಿ ಅಂತ ಹೇಳಿದ್ದಾರೆ. 4 ದಿಕ್ಕು ಬೇಡ, ಯಾವ್ದಾನ ಒಂದು ದಿಕ್ಕನ ಆ ಕನಕಪುರ ದಿಕ್ಕಾಗನ ಮಾಡಿದ್ರೆ ಪರವಾಗಿರಲ್ಲ. ಆ ಕನಕಪುರ ದಿಕ್ಕಲ್ಲೂ ಇಲ್ಲ, ಈ ಕಡೆ ವೈಟ್ ಫೀಲ್ಡ್ ದಿಕ್ಕಲ್ಲೂ ಇಲ್ಲ, ಯಾವ ದಿಕ್ಕಲ್ಲೂ ಇಲ್ಲ ಇವತ್ತು. ಆಮೇಲೆ ನಾನು ನೋಡಿದೆ, ಇದು ಸ್ಕೈ ಡೆಕ್ ಅದೆಲ್ಲ ಹೋಗಿ ಬಂದ್ರು, ಫಾರಿನ್ಗೆಲ್ಲ ಹೋಗಿ ಬಂದ್ರು. ಜಾಸ್ತಿ ಫಾರಿನ್ಗೆ ಹೋಗ್ತಾರೆ, ಈ ಸ್ಟವಲ್ಲೆಲ್ಲ ಹಾಕ್ತಾರಲ್ಲ ಈಗ, ಯಾವ್ದು ಅದ್ಯಾವ್ದು ಇದ್ರದ್ದು ಲೂಯಿ ಓಟ ಅದು ಹಾಕ್ತಾರೆ. ಲೂಯಿ ಓಟ ಅದು ಅಲ್ಲಿ ಹೋಗಿ ಬಂದ್ರು ಅವರು. ಅದು ನೋಡಿ, ಅದು ಸ್ಕೈ ಡೆಕ್ ಗೊತ್ತಲ್ಲ, ದೊಡ್ಡ ತಿರುಗೋ ಅಂಥದ್ದು ಏನೋ ಇರಬೇಕು. ಬೆಂಗಳೂರಲ್ಲಿ 250 ಮೀಟರ್ ಎತ್ತದ ಸ್ಕೈ ಡೈವ್ ಮಾಡ್ತೀನಿ ಅಂತ ಹೇಳಿದ್ರು. ಅದು ಹೇಳಿ 2 ವರ್ಷ ಆಯ್ತು. ಅದಕ್ಕೆಷ್ಟು 250 ಕೋಟಿ ವೆಚ್ಚ ಅಂದ್ರು. 250 ಕೋಟಿ. ಅದಕ್ಕೂ ಅನೌನ್ಸ್ ಮಾಡಿದ್ರು, ನಾವು ನೈಸ್ ರೋಡಲ್ಲೇ ಮಾಡ್ತೀರಿ ಅಂತ. ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ನೋಡ್ಕೊಂಬಂದ್ರಷ್ಟೇ, 1 ನಯಾ ಪೈಸನೂ ಕೊಟ್ಟಿಲ್ಲ ಅದಕ್ಕೆ. ಐಡೆಂಟಿಫೈನೂ ಆಗಿಲ್ಲ, ಗೌರ್ಮೆಂಟ್ ಆರ್ಡರ್ ಆಗಿಲ್ಲ, ಏನೂ ಇಲ್ಲ. ಅನೌನ್ಸ್ಮೆಂಟು ಬಡ್ಜೆಟ್ ಅಲ್ಲಿ ಓದಿದ್ರಿ ಅದನ್ನ. 100ಕ್ಕೆ 100 ಸಾಧನೆ ಅಂದ್ರಲ್ಲ, ಇವ್ಯಾವ ಸಾಧನೆಗಳು ಇವು? ಅದೇ ರೀತಿ ಕೌಶಲ್ಯ ಅಭಿವೃದ್ಧಿ. ಮುಖ್ಯಮಂತ್ರಿಗಳ ಕೌಶಲ್ಯ ಅಭಿವೃದ್ಧಿ, ನನ್ನ ವೃತ್ತಿ ನನ್ನ ಆಯ್ಕೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಜರ್ಮನ್, ಇಟಾಲಿ, ಸ್ಪ್ಯಾನಿಷ್ ಭಾಷೆಯ ಕೌಶಲ್ಯ ತರಬೇತಿ, ವಿದೇಶದಲ್ಲಿ ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕು. ಅಂತಾರಾಷ್ಟ್ರೀಯ ಉದ್ಯೋಗ ಮೇಳ ಆಯೋಜನೆ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸೂಕ್ತ ವೃತ್ತಿ. ಈ ಸಲುವಾಗಿ ನನ್ನ ವೃತ್ತಿ ನನ್ನ ಆಯ್ಕೆ. ನಿಮ್ದಲ್ಲ, ಅಲ್ಲಿ ನಿಮ್ದಲ್ಲ ಕಾರ್ಯಕ್ರಮ. 2.3 ಲಕ್ಷ ವಿದ್ಯಾರ್ಥಿಗಳಿಗೆ ಸರ್, ನಿಮ್ದಲ್ಲ? ಇಲ್ಲ, ಯಾಕೋ ನಿಮ್ ಕಡೆನೇ ಮಾತಾಡ್ತಾ ನಂದು ನನಗೆ ಹೇಳ್ತೀರಾ? ಮತ್ತೆ ಯಾಕೆ ಅದು ಹೇಳ್ತೀರಾ ಅಂತ ಆಯ್ತಾಯ್ತು ಬಿಡಿ. ಇಲ್ಲ, ನನ್ನ ವೃತ್ತಿ ನನ್ನ ಆಯ್ಕೆ. 2.5 ಲಕ್ಷ ವಿದ್ಯಾರ್ಥಿಗಳಿಗೆ ಪ್ಲಾನ್ ಇರಬೇಕಾಯ್ತು, ಅಂದ್ರೆ ಮಾರ್ಗದರ್ಶನ ಕೊಡಬೇಕಾಯ್ತು ಅವರೆಲ್ಗೆ. ಟೆಂಡರು ಕೂಡ ಕರೆದಿಲ್ಲ, ಕಂಪ್ಲೀಟ್ ಮಾಡೋದಿರ್ಲಿ, ಟೆಂಡರು ಇಲ್ಲ. ಅಂಥದ್ದು ಯಾಕೆ ಬಡ್ಜೆಟ್ ಅಲ್ಲಿ ಓದಿದ್ರಿ? ಸರಿ ಸುಳ್ಳು ತಾನೆ ಬಡ್ಜೆಟ್, ಸರಿ ಬಡ್ಜೆಟ್ ಸುಳ್ಳು. ಪಾರಂಪರಿಕ ಕೌಶಲ್ಯ ಉಳಿವಿಗಾಗಿ 2,000 ಅಭ್ಯರ್ಥಿಗಳಿಗೆ ಟೂಲ್ ಕಿಟ್. ಬೀದರ್ ಜಿಲ್ಲೆಗಳಲ್ಲಿ ಕೌಶಲ್ಯ ತರಬೇತಿ ಕೇಂದ್ರ ತರಬೇತಿ. ಇದುವರೆಗೂ ಒಬ್ಬರಿಗೂ ತರಬೇತಿ ಕೊಟ್ಟಿಲ್ಲ, ಒಬ್ಬರಿಗೆ, ನಾಟ್ ಇವನ್ ಎ ಸಿಂಗಲ್, ಒಬ್ಬ ಅಭ್ಯರ್ಥಿಗೂ ಕೂಡ ಕೊಟ್ಟಿಲ್ಲ. ಇಲ್ಲ, ತರಬೇತಿ ಕೊಟ್ಟಿಲ್ಲ ಅಂತ ಹೇಳಿ ಇಂದಿರಾ ಕ್ಯಾಂಟೀನ್. ಆಮೇಲೆ ಇಲ್ಲ, ನಾನು ಇಂದಿರಾ ಕ್ಯಾಂಟೀನ್ ನಿರ್ವಹಣೆಯ ಸ್ವಸಹಾಯ ಸಂಘಗಳಿಗೆ ಮುಖ್ಯಮಂತ್ರಿಗಳು ಕಳೆದ ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಮಹಿಳೆಯರಿಗೆ ಮೂಲಕ ನಿರ್ವಹಿಸುವ ವ್ಯವಸ್ಥೆಯನ್ನ ನಾವು ಮಾಡ್ತೀರಿ. 10 ನಗರ ಪ್ರದೇಶಗಳಲ್ಲಿ ಆರಂಭಿಸಲಾಗುವುದು. ಇದು ಯೋಜನೆ. ಇನ್ನು ಪಟ್ಟಿನೇ ಆಯ್ಕೆ ಮಾಡಿಲ್ಲ, ಯಾವ ನಗರದಲ್ಲಿ ಮಾಡಬೇಕು ಅಂತ ಪಟ್ಟಿನೇ ಆಯ್ಕೆ ಮಾಡಿಲ್ಲ. ಯಾವುದನ್ನು ಕೂಡ ಪಟ್ಟಿನೇ ಇಲ್ಲ ಇನ್ನೊಂದು. ಆಮೇಲೆ ಅಕ್ಕ ಕೆಫೆ ತಂಗಿ ಕೆಫೆ ಅಂತ ಇತ್ತು, ಬಡ್ಜೆಟ್ ಬುಕ್ ಅಲ್ಲಿ ಬಂದಿದೆ. ಅಕ್ಕ ಕೆಫೆ ತಂಗಿ ಕೆಫೆ ಜಿಲ್ಲಾ ಮತ್ತು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಮಾಡ್ತೀರಿ ಅಂತ ಹೇಳಿದ್ರು. ಅಕ್ಕ ಕೆಫೆನೂ ಇಲ್ಲ, ತಂಗಿ ಮಾಡಿದೀವಿ. ಸಾಕಷ್ಟು ಪ್ರಸ್ತಾವನೆ ಮಾಡಿದೀವಿ ಅಕ್ಕ ಕೆಫೆಗಳು. ಪ್ರಸ್ತಾವನೆ ಹೇಳಿ ಅವರು ನಮ್ಮ ಕ್ಷೇತ್ರದಲ್ಲಿ ಮಾಡಿದೀವಿ, ಅನೇಕ ಜಿಲ್ಲೆಗಳಲ್ಲಿ ಮಾಡಿದೀವಿ, ಎಲ್ಲ ಮಾಡಿದೀವಿ ಅಕ್ಕ ಕೆಫೆ. ಜಿಲ್ಲಾ ಮತ್ತು ಪಂಚಾಯಿತಿ ಕಚೇರಿ ತಾಲೂಕಾ ಕೇಂದ್ರಗಳಲ್ಲೂ ಕೂಡ ಮಾಡಿದೀವಿ. ಎಷ್ಟು ಮಾಡಿದಿರ ಹೇಳಿ? ಈಗ ಎಷ್ಟು ತಾಲೂಕಿದೆ? ಈಗಾಗಲೇ ನಮ್ಮ 40 ತಾಲೂಕು ಇದೆಯಾ? 50 ಟಾರ್ಗೆಟ್ ಇತ್ತು, 50% ರೀಚ್ ಆಗಿದ್ದೀವಿ. ಇನ್ನು ತಾಲೂಕಿನ ಕೃಷಿ ಕ್ಲಸ್ಟರ್ DPR ಹಂತದಲ್ಲೇ ಇದೆ. ಇನ್ನ ITI ಉನ್ನತೀಕರಣ
ಕಲಬುರಗಿ ಜಿಲ್ಲೆ ಸೇಡಂನಲ್ಲಿ ಸರ್ಕಾರಿ ITI ಅನ್ನು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ 25 ಕೋಟಿ ವೆಚ್ಚದಲ್ಲಿ ಉನ್ನತೀಕರಿಸಲಾಗುವುದು. ಇನ್ನು DPR ಮಾಡಬೇಕಂತೆ. ಇಲ್ಲ, ಈಗಾಗಲೇ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ, ಟೆಂಡರ್ ಕರೆದಿದ್ದೀವಿ. ಅದನ್ನ ಕ್ಯಾಬಿನೆಟ್ ಅಪ್ರೂವಲ್ ಆದ್ರೆ ಏನ್ ಬರ್ತೈತ್ರಿ? ನೀವು ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಿರೋದು ಮಾಡ್ತೀನಿ ಅಂತ ಎಲ್ಲಾನು ಆಗಿಲ್ಲ ಅಂತ ಹೇಳ್ತಿದ್ರೆ ಕ್ಯಾಬಿನೆಟ್ ಅಲ್ಲಿದೆ. ಇವಾಗ ನಾನು ಹೇಳೋದೆಲ್ಲನು ಕ್ಯಾಬಿನೆಟ್ ಅಲ್ಲಿದೆ. ಟೆಂಡರ್ ಕರೆಯಲಾಗಿದೆ, ವರದಿ ತಗೊಂತಾ ಇದ್ದೀರಿ. ಇಷ್ಟ ಎಲ್ಲನೂ ಕೂಡ ಇಷ್ಟ ಇರೋದು. ಅಲ್ಲ ಅಧ್ಯಕ್ಷರೇ, ಈ ರಾಯಚೂರು ಗುಲ್ಬರ್ಗಾದ ಅವಸ್ಥೆಗಳೇ ಹಿಂಗಾದ್ರೆ ಅವು ಉದ್ಧಾರ ಆಗೋದು ಹೆಂಗೆ, ಮೇಲ್ ಬರೋದು ಹೆಂಗೆ? ಪ್ರಭಾವಿ ಸಚಿವರುಗಳೆಲ್ಲ ಇರುವಂತ ಜಿಲ್ಲೆಗಳವು ಇದು ಆಸಕ್ತಿನೇ ಇಲ್ಲದ್ರೆ ಅವ್ರಿಗೆ ಮಾಡ್ಲಿಕ್ಕೆ. ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರೇ, ಅಧ್ಯಕ್ಷರು ಪಾಪ ಇದ್ದಾರೆ. ಈಗಾಗಲೇ ನಾವು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಕಲಬುರಗಿಯಲ್ಲಿ ಪ್ರಾರಂಭ ಮಾಡಿದೀವಿ. ನೀವು ವಿರೋಧ ಪಕ್ಷ ನಾಯಕರಿಗೆ ಸರಿಯಾದ ಮಾಹಿತಿ ಇಲ್ಲ, ಬೇಕಿದ್ರೆ ನಾನು ನಿಮಗೆ ಕೊಡ್ತೀನಿ. ಮಾಹಿತಿ ಇದ್ರೆ ಈಗಾಗಲೇ ಸಾಕು, ಸ್ಟಾರ್ಟ್ ಮಾಡಿದೀವಿ. ನಿಮಗಿದ್ರೆ ಹೇಳ್ತಿರಲ್ಲ ಅವಾಗ ಹೇಳಿ. ಈಗ ನೀವು ಇಡೀ ರಾಜ್ಯ ಅಂತ ಕೊಟ್ಟಿರ್ತೀರ, ಇಡೀ ರಾಜ್ಯದಲ್ಲಿ ಅಂತ ಹೇಳಿರ್ತೀರ. ನೀವು 4 ಕಡೆ ಮಾಡ್ಬಿಟ್ಟು ಇಡೀ ರಾಜ್ಯ ಅಂತ ಹೇಳ್ಬಿಟ್ರೆ ಆತತ? ಹೇಳ್ಬೇಕು 4 ಕಡೆನೆ ನಿಮ್ ಬಡ್ಜೆಟ್ ಘೋಷಣೆದಲ್ಲಿ 4 ಕಡೆ ಮಾಡ್ತೀರಿ ಅಂತ ಹೇಳಿದ್ರಿ. 3 ಕಡೆ ಮಾಡಿ, ಅದನ್ನು ಒಪ್ತೀನಿ. ನಾವು ಮೂರೇ ಕಡೆ ಹೇಳಿದ್ದು, ಬಿಟ್ಬಿಡಿ. 3 ಕಡೆ ಕೆಲಸ ಪ್ರಾರಂಭ ಆಗಿದೆ. ನೀವು ಬಡ್ಜೆಟ್ ಬುಕ್ ಅಲ್ಲಿ 3 ಅಂತ ಹೇಳಿದ್ದೀರಾ? 3 ಹೇಳಿದ್ವಿ ನಾವು. ಲಾಸ್ಟ್ ಟೈಮ್ ಏನ್ ಹೇಳಿದ್ವಿ ಅಂದ್ರೆ ಕಲಬುರ್ಗಿ, ಮೈಸೂರು ಅಂಡ್ ತಲಕಲ್ ಹೇಳಿದ್ವಿ. 3 ಕಡೆ ಕೆಲಸ. ಆಯ್ತು. ಟೆಂಡರ್ ಕರೆದಿದ್ದೀರಾ? ಅಷ್ಟೇ ತಾನೆ? ಕ್ಯಾಬಿನೆಟ್ ಅಪ್ರೂವ್. ನಾನು ಅದನ್ನೇ ತಪ್ಪು ಅಂತ ಹೇಳ್ತಾ ಇರೋದು. ಟೆಂಡರ್ ಕರೀರಿ, ಕ್ಯಾಬಿನೆಟ್ ಅದಲ್ಲ ಇಂಪಾರ್ಟೆಂಟ್. ಕೆಲಸ ಕನ್ಸ್ಟ್ರಕ್ಷನ್ 50% ಆಗಿದೆ. ಒಂದೇ ವರ್ಷದಲ್ಲೇ ಮಾಡಕ್ಕೆ ಬಡ್ಜೆಟ್ ಮಾಡೋದು. ನೆಕ್ಸ್ಟ್ ಇಯರ್ ಬೇರೆ ಬಡ್ಜೆಟ್ ಬಂದ್ಬಿಡ್ತೈತಲ್ಲ, ಬೇರೆ ಬಡ್ಜೆಟ್ ಬರ್ತೈತೆ, ಬೇರೆ ಬಡ್ಜೆಟ್ ಹೋಗ್ತೀರಿ ನಾವು. ಈ ಹಳೇದು ಹೋಗ್ತೈತೆ. ಆಮೇಲೆ ಅವರು ಎದ್ದು ಕೇಳಿದ್ರು, ನಾನು ಇಲಾಖೆಯಿಂದ ತರಿಸ್ಕೊಂಡಿರೋ ಮಾಹಿತಿ ಕಾಪಿನೂ ಕೊಟ್ಬಿಡ್ತೀನಿ, ಬೇಕಾದ್ರೆ ನಂದು ಮುಗಿದ ತಕ್ಷಣ ಕಾಪಿ ಕೊಡ್ತೀನಿ ಅವ್ರಿಗೆ. ಆ ಇಲಾಖೆಯವ್ರು ಏನು ಉತ್ತರ ಕೊಟ್ಟವ್ರೆ ಅಂತ. ಆ ಇಲಾಖೆಯವ್ರ ಉತ್ತರನ ಅಫಿಷಿಯಲ್ ಆಗಿ ತಗೊಂಡಿದ್ದೀನಿ. ಇಷ್ಟು ನಾನು ಏನೇನು ಹೇಳ್ತಾ ಇದ್ದೀನಿ ಅದೆಲ್ಲ ಅಫಿಷಿಯಲ್ ಆಗಿ ನಾನು ತಗೊಂಡೇ ಕೊಟ್ಟಿರೋದು. ಆ ಇಲಾಖೆದು ಕೊಡ್ತೀನಿ ಪ್ರತಿ ಓದ್ಲಿ ಬೇಕಾದ್ರೆ ಅವ್ರು. ಆಮೇಲೆ ಬೇಕಾದ್ರೆ ಅವ್ರು ಚೀಮಾರಿ ಹಾಕ್ಕೊಡ್ಲಿ. ಆಮೇಲೆ ನಂದಿನಿ ಲೇಔಟ್ ಅಲ್ಲಿ ಚಲನಚಿತ್ರ ಅಕಾಡೆಮಿ ಮೂಲಕ 2.5 ಎಕರೆ ಪ್ರದೇಶದಲ್ಲಿ ಬಹುಪರದೆಯ ಚಿತ್ರಮಂದಿರಗಳನ್ನ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಪಡಿಸಲಾಗುವುದು. ನಾನು ಕೇಳಿದೆ ಇಲಾಖೆಯವ್ರನ್ನ, ಸಮಾಲೋಚನೆ ಆಯ್ಕೆ ಹಂತದಲ್ಲಿದೆ ಅಂದ್ರು. ಇನ್ನು ಸಮಾಲೋಚನೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ಬಿಟ್ಟವ್ರು, ಇನ್ನು ಅನುಮೋದನೆ ಇಲ್ಲ. ಅದಕ್ಕೆ ಸಮಾಲೋಚನೆ ಅಷ್ಟೇ. 3 ಕೋಟಿ ವೆಚ್ಚದಲ್ಲಿ ಚಲನಚಿತ್ರ ಭಂಡಾರ ತಜ್ಞರ ವರದಿ ಬರಬೇಕು ಅಂತ ಕಾಯ್ತಾ ಇದ್ದೀನಿ. ಅವ್ರು ರಿಪೋರ್ಟ್ ಕೊಟ್ಟಿರೋದು ನನಗೆ, ಇಲಾಖೆಯವರು ರಿಪೋರ್ಟ್ ಕೊಟ್ಟಿರೋದು, ತಜ್ಞದ ವರದಿಯಾಗೆ ಕಾಯ್ತಾ ಇದ್ದೀರಿ ಅಂತೇಳಿ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳದ್ದು ಬಹಳ ಆಸೆ, ಮೈಸೂರಲ್ಲಿ ಚಿತ್ರನಗರಿ 150 ಎಕರೆ ಪ್ರದೇಶದಲ್ಲಿ ಇನ್ನು DPR ಹಂತದಲ್ಲೇ ಇದೆ. ಇನ್ನು ಶೂಟಿಂಗ್ ಶುರುವಾಗಿಲ್ಲ. ಇನ್ನು ಹಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್ ಯಾವುದು ಬಂದಿಲ್ಲ. ಇನ್ನ DPR ಅಲ್ಲೇ ಇದೆ. ಇವ್ರು ಮುಖ್ಯಮಂತ್ರಿ ಇದ್ದಾಗ ಮಾಡ್ತಾರೋ ಅಥವಾ ಯಾವಾಗ ಮಾಡ್ತಾರೋ ಅದು ಗೊತ್ತಿಲ್ಲ ನಮ್ಗೆ, ಅವ್ರದ ಇದು. ಇನ್ನು ಕಂದಾಯ ಇಲಾಖೆ 100 ನಾಡ ಕಚೇರಿ ಘೋಷಿಸಾಯಿತು. ಅದರಲ್ಲಿ 100ರಲ್ಲಿ 53 ಮಾತ್ರ ಅನುಮೋದನೆ ಕೊಟ್ಟವ್ರ, ಆಡಳಿತಾತ್ಮಕ ಅನುಮೋದನೆ ಅಷ್ಟೇ. ಇನ್ನು 50 ಉಳಿದವು ಮಾಡಲೇ ಇಲ್ಲ. ಇದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಅಷ್ಟೇ, ಕೆಲಸ ಇನ್ನೂ ಇಲ್ಲ. ಅಂದ್ರೆ ಬಡ್ಜೆಟ್ ಅಲ್ಲಿ ಘೋಷಣೆ ಆದಂತ ಕಾರ್ಯಕ್ರಮಗಳೇ ಈ ಪರಿಸ್ಥಿತಿ ಆದರೆ ಇನ್ನು ಉಳಿದಂಥದ್ದೇನು ಭರವಸೆಗಳು, ಮಂತ್ರಿ ಭರವಸೆ ಕೊಡೋದು ಅವೆಲ್ಲನೂ ಕೂಡ ಅದು. ಅದರಿಂದ ಈ ಸರ್ಕಾರ ಈ ಬಡ್ಜೆಟ್ ಮಾಡಕ್ಕೆ ಜನರ ನಂಬಿಕೆ ವಿಶ್ವಾಸ ಹೊರಟೋಗಿದೆ. ಹಿಂದಿನ ಬಡ್ಜೆಟ್ ಅಲ್ಲೇ ಏನು ಮಾಡಿಲ್ಲ. ಇವತ್ತು ತೆರಿಗೆಗಳು ಅಷ್ಟೇ. ನಾನು ಈಗಾಗಲೇ ತೆರಿಗೆಗಳ ಬಗ್ಗೆ ಹೇಳಿದ್ದೀನಿ. ತೆರಿಗೆಗಳು ಸಂಗ್ರಹಣೆಯೂ ಕೂಡ ಕಡಿಮೆ ಆಗಿದೆ. ತೆರಿಗೆ ಸಂಗ್ರಹಣೆಯೂ ಕೂಡ ಸರಿಯಾಗಿ ಬರ್ತಾ ಇಲ್ಲ. ವಾಸ್ತವಿಕ ನೆಲೆಗಟ್ಟಿನಲ್ಲಿ ಇವರು ತೆರಿಗೆಗಳನ್ನು ಫಿಕ್ಸ್ ಮಾಡ್ತಾ ಇಲ್ಲ.
ಕರ್ನಾಟಕವು 26-27ರಲ್ಲಿ ಕೇಂದ್ರ ಸರ್ಕಾರದಿಂದ 63.49 ಕೋಟಿ ರುಗಳನ್ನು ತೆರಿಗೆ ಪಾವತಿ ಬಾಬತಲ್ಲಿ ಸ್ವೀಕರಿಸಿದೆ. 25-26ರಲ್ಲಿ ಈ ಬಾಬ್ತಿನಲ್ಲಿ ರಾಜ್ಯಕ್ಕೆ ಬಂದಿರುವ ಹಣ 50 ಕೋಟಿ. ಅಂದರೆ 26-27ರಲ್ಲಿ ಇದಕ್ಕಿಂತ 13,049 ಕೋಟಿ ಹಣ ಹೆಚ್ಚಾಗಿ ಸಿಗ್ತೈತೆ ಅದರಿಂದ ಅವರಿಗೆ. ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ರಿಪ್ಲೈ ಮಾಡೋರು ಫೈನಾನ್ಸ್ ಡಿಪಾರ್ಟ್ಮೆಂಟ್ RBIನವರು ಅವ್ರು ಹೇಳಿದ್ದಾರೆ, ಕರ್ನಾಟಕ ಸರ್ಕಾರದ ಮೇಲಿರುವ ಸಾಲದ ಮೊತ್ತ 8.14 ಲಕ್ಷ ಕೋಟಿ ಆಗಿದ್ದು ಇದು GSDPಯ ಶೇಕಡ 26.5 ಆಗಿದೆ ಅಂತ ಹೇಳಿದ್ದಾರೆ. RBIನವರು ಹೇಳಿರೋದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ, ನೀವು ಆ ಲೆಕ್ಕನೇ ಸರಿ ಇಲ್ಲ ಅಂತ ಹೇಳಿದ್ದಾರೆ. RBIನವರು ಹೇಳಿರೋದು ಸರಿನಾ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳಿರೋ ಸರಿನಾ, ಅದು ಕೂಡ ಕ್ವಶನ್ ಮಾರ್ಕ್ ಸರಿನಾ ಅನ್ನೋದ್ರ ಬಗ್ಗೆ. ಇವತ್ತು ಅದು ಗ್ರಾಫೇ ಇದೆ ನನ್ನ ಹತ್ರ. ರಾಜ್ಯದ ಆದಾಯ ಸಂಗ್ರಹದ ಹಿನ್ನಡೆ, ಬಡ್ಡಿ ಪಾವತಿ ಏರಿಕೆ ಇವತ್ತು ಇದನ್ನು ಕೂಡ ಇದೆ. ಅಂದ್ರೆ ನೈಜತೆ ಇಲ್ಲ ಇದರಲ್ಲಿ, ಯಾವುದನ್ನು ಕೂಡ ನೈಜತೆ ಕಾಣ್ತಾ ಇರೋದು ಯಾವುದು ಕೂಡ ಈ ಬಜೆಟ್ ಅಲ್ಲಿ ಇಲ್ಲ. ಮತ್ತೆ ಹೆಚ್ಚು ತೆರಿಗೆನೂ ಕೂಡ ಆಗ್ತಾ ಇದ್ದಾರೆ ಇವಾಗ ತೆರಿಗೆಗಳು. ನಾನು ಇಂದಿನ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿದೆ ನಾನು ಸಿದ್ದರಾಮಯ್ಯನವರಿಗೆ, ನೀವು 60,000 ಕೋಟಿಗೂ ಹೆಚ್ಚು ತೆರಿಗೆಗಳನ್ನು ಹಾಕಿದ್ದೀರಾ ಅಂತ. ಅವ್ರ ಭಾಷಣದ ಪ್ರತಿ ಇದೆ ನನ್ನ ಹತ್ರ. ಅವ್ರು ಹೇಳಿದ್ರು ಎದ್ದು ನಿಂತ್ಕೊಂಡು, ಮುಖ್ಯಮಂತ್ರಿಗಳು ಮಾನ್ಯ ಅಶೋಕ್ ಅವರು ಮಾತಾಡುವಾಗ ರಾಜ್ಯ ಸರ್ಕಾರದಲ್ಲಿ ಸುಮಾರು 56,000 ಕೋಟಿ ರುಗಳ ತೆರಿಗೆ ವಿಧಿಸಿದೆ ಎಂದು ಹೇಳಿದರು. ನಾನು 2.5 ವರ್ಷದಲ್ಲಿ 3 ಬಡ್ಜೆಟ್ ಮಂಡಿಸಿದ್ದು, ಬಡ್ಜೆಟ್ನಿಂದ ನಾವು 6ರಿಂದ 7,000 ಕೋಟಿ ವಿಧಿಸಿದ್ದೇವೆ. ಇದು ಅಫಿಷಿಯಲ್ ಆಗಿ ನೀವು ಹೇಳಿರೋದು. ಇದು ನಿಮ್ಮ ದಾಖಲೆಗಳು, ಇಲ್ಲಿನ ದಾಖಲೆಗಳು ತಗೊಂಡಿದ್ದೇನೆ ನಾನು. 6,000-7,000 ಕೋಟಿ ಮಾತ್ರ ನಾನು ತೆರಿಗೆ ಹಾಕಿರೋದು ಅಂತೇಳಿ ಅಫಿಷಿಯಲ್ ಆಗಿ ಹೇಳಿದ್ದೀರ. ಅದು ತಪ್ಪ ಸುಳ್ಳು ಅನ್ನೋದಕ್ಕೆ ನಾನು ದಾಖಲೆ ಕೊಡ್ತಾ ಇದ್ದೀನಿ ನಿಮ್ಮ ಹತ್ರ. ನನ್ನ ದಾಖಲೆ ನಿಮ್ಮ ಸರ್ಕಾರದಿಂದಾನೇ ತಗೊಂಡಿರೋದು. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಜೂನ್ 24 ₹3, ಏಪ್ರಿಲ್ 1 ₹2. ತೆರಿಗೆ ಹೆಚ್ಚಳದಿಂದ ಹೆಚ್ಚುವರಿ ಆದಾಯ ಬರೋದು 2024-25 2,777.13, 25-26ರಲ್ಲಿ 2,872 ಕೋಟಿ. ಒಟ್ಟು 2 ವರ್ಷದಲ್ಲಿ ಆದಾಯ 5,599 ಕೋಟಿ. ಪೆಟ್ರೋಲ್ 1ರಲ್ಲೇ. ಮದ್ಯದ ಮೇಲಿನ ತೆರಿಗೆ ಜನವರಿ 8ಕ್ಕೆ ಒಂದು ತೆರಿಗೆ ₹60 10ರಿಂದ ₹50 ಹೆಚ್ಚಳ. 29ರಲ್ಲಿ 2025ರಲ್ಲಿ ಮತ್ತೆ 10ರಿಂದ 15 ಅಷ್ಟು ಹೆಚ್ಚಳ. ಮೇನಲ್ಲಿ ಮತ್ತೆ ಹೆಚ್ಚಳ, ಜುಲೈನಲ್ಲಿ ಮತ್ತೆ ಹೆಚ್ಚಳ. ಇಷ್ಟೆಲ್ಲ ಆದಮೇಲೆ 24-25ರಲ್ಲಿ 1,871 ಕೋಟಿ. 25-26ರಲ್ಲಿ 3,500 ಕೋಟಿ. ಒಟ್ಟು 5,371 ಕೋಟಿ. ಮುಖ್ಯಮಂತ್ರಿಗಳು ಹೇಳಿದ್ದೇನು 6ರಿಂದ 7,000 ಕೋಟಿ ಮಾತ್ರ ಬರ್ತೈತೆ ಅಂತ. ಆಮೇಲೆ ಮಾರ್ಗಸೂಚಿ ಅದರಿಂದ 7,853 ಕೋಟಿ ಆದಾಯ 2 ವರ್ಷದಲ್ಲಿ. ವಾಹನ ಮೇಲಿನ ತೆರಿಗೆ 3,712 ಕೋಟಿ. ಒಟ್ಟು 22,535 ಕೋಟಿ. ನಾನು 4-5 ಐಟಮ್ ಹೇಳಿದ್ದೀನಿ, ಇನ್ನೂ ಬಹಳ ಐತೆ. 4-5 ಐಟಮ್ ಹೇಳಿದ್ದೀನಿ. ತೆರಿಗೆ ಏರಿಕೆ ಮಾಡಿರೋವಂಥದ್ದು 4-5 ಐಟಮ್ ಹೇಳಿದ್ದೀನಿ. ಇಷ್ಟರಲ್ಲಿ 25,000 ಕೋಟಿ ಬಂದಿದೆ. ನೀವು ಹೇಳಿದ್ದು
6,000ದಿಂದ 7 ಕೋಟಿ ಅಂದ್ರೆ ಸದನಕ್ಕೆ ನೀವು ತಪ್ಪು ಕೊಟ್ಟಿದ್ದೀರ ಮಾಹಿತಿ. ಮುಖ್ಯಮಂತ್ರಿಗಳು ಸದನಕ್ಕೆ ತಪ್ಪು ಕೊಟ್ಟಿದ್ದಾರೆ ಮಾಹಿತಿ. ಅವರ ಹೇಳಿಕೆನ ಓದಿದ್ದೀನಿ, ಅವರೇ ಹೇಳಿರೋ ಸದನದ ರೆಕಾರ್ಡಲ್ಲಿ. ನಾನು ಇಷ್ಟನ್ನು ಕೂಡ ಸರ್ಕಾರಕ್ಕೆ ಪತ್ರ ಬರೆದು ಸರ್ಕಾರದ ದಾಖಲೆಗಳನ್ನು ತರಿಸ್ಕೊಂಡು ನಾನು ಹೇಳಿದ್ದೀನಿ. ಸರ್ಕಾರಕ್ಕೆ ಇವರು ಅಸೆಂಬ್ಲಿಗೆ ತಪ್ಪು ಹೇಳ್ದಂಗೆ ಆಯ್ತಲ್ಲ ಮುಖ್ಯಮಂತ್ರಿಗಳು. ಅದನ್ನ ಕಡದಿಂದ ತೆಗೆದುಹಾಕ್ಬೇಕು, ಇಲ್ಲ ಅವ್ರು ಹಿಂಪಡಿಬೇಕು. ಇವಾಗ ಅಂದ್ರೆ ಇಷ್ಟು ತೆರಿಗೆ ನಾನು ಇಷ್ಟು ಹೇಳಿದ್ದೀನಿ. ಇವ್ರು ತೆರಿಗೆ ಹಾಕಿರೋದು ಇನ್ನೂ ದೊಡ್ಡ ದೊಡ್ಡ ತೆರಿಗೆಗಳು. ತೆರಿಗೆಗಳು ಇನ್ನು ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ನೋಡಿ ಇಷ್ಟಿದೆ ತೆರಿಗೆ ಏರಿಕೆ ಮಾಡಿರೋದು ಒಟ್ಟು ಇಷ್ಟು ತೆರಿಗೆ ಏರಿಕೆ. ಮುಖ್ಯಮಂತ್ರಿಗಳು ಹೇಳಿದ್ದೇಳು ಒಂದು 3-4 ಕಿಲೋ ಇದ್ರ ಮೇಲೆ ಹಾಕಿದ್ದೀನಿ ಅಂತ, ಇಲ್ಲಿ ಇಷ್ಟು ತೆರಿಗೆ ಹಾಕಿದ್ದಾರೆ. ಇಷ್ಟು ತೆರಿಗೆ ನಾವು ಹೇಳಿದ್ದು ಅವತ್ತು 60,514 ಇಷ್ಟು ತೆರಿಗೆಗಳನ್ನ ರೆಕಾರ್ಡ್ ಇದೆ ಹೇಳ್ತೀನಿ. ವಿವಿಧ ಬೆಲೆಗಳ ತೆರಿಗೆ, ಹಾಲಿನ ದರ, ಪೆಟ್ರೋಲು, ಬಸ್ಸು, ವಾಹನಗಳು, ಕಾವೇರಿ ಕುಡಿಯೋ ನೀರು, ಒಳಚರಂಡಿ, ಮದ್ಯದ ದರ, ವಿದ್ಯುತ್ ದರ, ಮೆಟ್ರೋ ಪ್ರಯಾಣ, ಆಸ್ತಿ ಮಾರ್ಗಸೂಚಿ, ವೃತ್ತಿ ತೆರಿಗೆ, ಸರ್ಕಾರಿ ಕಾಲೇಜುಗಳ ಶೈಕ್ಷಣಿಕ ಶುಲ್ಕ, ಮೃಗಾಲಯ ಪ್ರವೇಶ ಜಾಸ್ತಿ, ಕಾರ್ಮಿಕರ ಕಲ್ಯಾಣ ಶುಲ್ಕ ಜಾಸ್ತಿ, ಬಿಬಿಎಂಪಿ ನಕ್ಷೆ ಮಂಜೂರು ಜಾಸ್ತಿ, ಕಸದ ತೆರಿಗೆ ಜಾಸ್ತಿ, ಬಿಡಿಎ ಸ್ವತ್ತು ತೆರಿಗೆ ಜಾಸ್ತಿ, ಬಿಡಿಎ ಕಾರ್ ಪಾರ್ಕಿಂಗ್ ಜಾಸ್ತಿ, ಪಂಚಾಯಿತಿಗಳ ಇ ಖಾತಾ ಜಾಸ್ತಿ, ಏಕನಿವೇಶನ ಶುಲ್ಕ ಜಾಸ್ತಿ, ಪರೀಕ್ಷಾ ಶುಲ್ಕ ಜಾಸ್ತಿ, ಜನನ ಮನರ ಇದನ್ನು ಪತ್ರನೂ ಕೂಡ ಜಾಸ್ತಿ, ತುಪ್ಪದ ದರ ಜಾಸ್ತಿ, ರಸ್ತೆಗಳ ಪಾರ್ಕಿಂಗ್ ಶುಲ್ಕ, ಕಟ್ಟಡಗಳು ಕಟ್ಟುವ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ರಾಯಲ್ಟಿ ಶುಲ್ಕ. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ನಮಗೆ ಇಷ್ಟು ಪಟ್ಟಿ, ನಾನು ಇದು ನೋಡಿ ಇಷ್ಟಿದೆ ಪಟ್ಟಿ, ಇಷ್ಟು ಕೊಟ್ಟಿದ್ದೀನಿ ನಾನು. ಫಸ್ಟ್ ಟೈಮ್ ನಾನು ಇತಿಹಾಸದಲ್ಲಿ, ನಮ್ಮ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗೈತೆ ಸುರೇಶ್, ಯಾರನ ಬಿಲ್ಡಿಂಗ್ ಕಟ್ಟು ಮಣ್ಣಗಿತಾರಲ್ಲ ಕೆಳಗಡೆ, ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಈಗ ಫ್ಲಾಟ್ಗಳು ಕಟ್ಟೋರು ಎಲ್ಲ ಸೆಲ್ಲರ್ ಹೋಗ್ತಾರೆ. ಪಾಯ ಅಲ್ಲ ಅದು, ಸೆಲ್ಲರು. ಪಾಯ ಅಂದ್ರೆ ನೀವು 3 ಅಡಿ ಕಟ್ಬಿಟ್ಟು 3 ಅಡಿ ಹೋಗ್ತೀವಿ, ಸೆಲ್ಲರ್ ಹೋಗ್ತಾರೆ. ನಾನು ಕಂಡಂಗೆ, ನಾನು 3-4 ಸರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದೀನಿ. ಇವಾಗ ಹೇಳ್ತಾರೆ ನೋಟಿಸ್ ಕೊಟ್ಟವ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು. ಅದಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಾವ್ರೆ. ಇಷ್ಟು ಬರ್ಗೆಟ್ ಔಟ್ ಐತಾ? ಇಷ್ಟು ವರ್ಷ ಆದ್ರೂ ಯಾರು ಹಾಕೇ ಇಲ್ಲ ಈ ತೆರಿಗೆನ. ಅಂದ್ರೆ ನೀವು ಮಣ್ಣು ತೆಗೆದು ಅವರು ಅದನ್ನ ಏನು ಮಣ್ಣು ಅವರೇ ಉಪಯೋಗ ಮಾಡ್ಕೊಂತಾರೆ, ಅದೆಲ್ಲ ಕಾಲಮ್ಸ್ ರೈಸ್ ಮಾಡಿದ್ಮೇಲೆ ಅದನ್ನ ಉಪಯೋಗ ಮಾಡ್ಕೊಂತಾರೆ. ಅದಕ್ಕೂ ತೆರಿಗೆ ಹಾಕಕ್ ಹೊರಟಿದ್ದೀರ ಅಂದ್ರೆ ಅಷ್ಟು ಬರ್ಗೆಟ್ ಔಟ್ ಐತಾ? ಅಷ್ಟು ಬರ್ಗೆಟ್ ಔಟ್ ಐತಾ ಇವತ್ತು ಸರ್ಕಾರ? ಯಾವತ್ತೂ ಆ ತೆರಿಗೆ ಹೆಸರೇ ಕೇಳಿರಲ್ಲ ನಾವು. ಕಣ ಈ ಹಣ ಉಣಕ್ಕೆ ಗುಂಡಿ ತೆಗಿತಾರಲ್ಲ, ಅದಕ್ಕೂ ಹಾಕಿದ್ರು ಹಾಕ್ಬೋದು. ಅಧ್ಯಕ್ಷರೇ, ನಾನು ಅಲ್ಲಿಗೆ ಅದು ಬಿಡ್ತೀನಿ, ತೆರಿಗೆಗಳದು ಮುಗಿದೋಯ್ತು. ಈಗ ಜನ ಏನ್ ಹೇಳ್ತಾರೆ ಅಂತ, ಪಬ್ಲಿಕ್ ಒಪಿನಿಯನ್ ಆನ್ ಗವರ್ಮೆಂಟ್ ಪರ್ಫಾರ್ಮೆನ್ಸ್, ಪಬ್ಲಿಕ್ ಒಪಿನಿಯನ್ ಏನಿದೆ ಅಂತ ನನಗೆ ಇರುವಂತ ಮಾಹಿತಿ ನಿಮಗೂ ಇರ್ತೈತೆ. ಅಂದ್ರೆ ಈ ಸರ್ಕಾರ, ನಾನು ಹೇಳಿದೆ ಬೆಳಗ್ಗೆನೆ, ಅಕ್ಕಿ ಬೆಂದಿದೆಯಾ ಅಂತ ಒಂದು ಅಗಳು ತೆಗೆದು ನೋಡಿದ್ರೆ ಸಾಕು, ಸರ್ಕಾರದಿಂದ ಏನೇನು ಜನರಿಗೆ ಸೌಕರ್ಯ ಸಿಗಬೇಕಾಗಿತ್ತು ಆ ಸೌಕರ್ಯಗಳು ಸಿಗ್ತಾ ಇಲ್ಲ. ಮೊನ್ನೆ ಒಬ್ಬ ಚಿಕ್ಕಮಂಗ್ಳೂರನ ಒಬ್ಬ ಯಾರೋ ಇಲ್ಲಿ ಬಂದ್ಬಿಟ್ಟು ಕಡ್ದಾಕ್ಬಿಟ್ಟು ಔಟ ಗಂಧದ ಮರನೆಲ್ಲ, ಅವನು ವಿಧಾನಸೌಧ ಎದುರುಗಡೆ ಗಂಧದ ಮರ ಕಡ್ದಾಕಿದ್ರು. ನಿಮ್ಮೂರವರಲ್ಲ ಸುರೇಶ, ಚಿಕ್ಕಮಂಗ್ಳೂರವರು. ಅವನೇನ್ ಮಾಡವನೆ, ಅವನ್ ತಿಥಿ ಕಾರ್ಡ್ ಅವನೇ ಹೊಡ್ಸ್ಕೊಂಬಿಟ್ಟವನೆ. ಅವನ್ ತಿಥಿ ಕಾರ್ಡು ನೋಡಿ, ಬದುಕಿದ್ದಾಗಲೇ ತಿಥಿ ಕಾರ್ಡ್ ಓಡಿಸಿದ ಎಲ್ಲಾ ಪೇಪರ್ ಅಲ್ಲಿ ಬಂದಿದ್ದು. ಬದುಕಿದ್ದಾಗೆ ಪರಿಹಾರ ಕೊಟ್ಟಿಲ್ಲ ಅಂತ ಅವನಿಗೆ. ಅವನದು ಅಕ್ವಿಜೇಷನ್ ಏನೋ ಇತ್ತಂತೆ, ಅಕ್ವಿಜೇಷನ್ಗೆ ಪರಿಹಾರ ಕೊಟ್ಟಿಲ್ಲ, ಅದಕ್ಕೆ ಅವನೇ ತಿಥಿ ಕಾರ್ಡ್ ಓಡಿಸ್ಕೊಂಬಿಟ್ಟ. ತರೀಕೆರೆನಾ? ಇಲ್ಲ, ಚಿಕ್ಕಮಂಗ್ಳೂರು.
ತರೀಕೆರೆ ಚಿಕ್ಕಮಗಳೂರಲ್ಲಿ. ಅಂದ್ರೆ ಸರ್ಕಾರದಿಂದ ಹಣ ಇಲ್ಲ ಅಂತ, ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳಿಬಿಟ್ಟು ಅವನೇ 10 ಗಂಟೆಗೆ ಅವನು ಹಾಕವನೆ, ಬೆಳಗ್ಗೆ 10 ಗಂಟೆಗೆ ಬಂದ್ಬಿಡಿ, ಭೋಜನ 1 ಗಂಟೆಗೆ ಹಾಕ್ಬಿಟ್ಟ ಅವನು. ತಿಥಿ ಕಾರ್ಡಲ್ಲಿ ಇರೋದು ನಾನು ಹೇಳ್ದೆ, ನನ್ನ ಇದೆಲ್ಲ. ಆಮೇಲೆ ನಾನೇನು ಉತ್ಪ್ರೇಕ್ಷೆ ಅಂತ ಹೇಳ್ಕೊಂಬೇಡಿ, ಭಾಳ ನೀಟಾಗಿ ಓಡಿಸವನ ಅವನು. ಮತ್ತೆ ಪುಣ್ಯಾಹ ಮತ್ತೆ ಸಮಯ ಪುಣೋಜನ ಎಲ್ಲ ಹಾಕ್ಬಿಟ್ಟವನೇ ಅದರಲ್ಲಿ ತಿಥಿ ಕಾರ್ಡಲ್ಲಿ. ಅಂದ್ರೆ ಸರ್ಕಾರದ ನಾನು ಹೇಳುವಂಥದ್ದು, ಪರಿಹಾರ ಕೊಡೋದ್ರಲ್ಲೂ ಸರ್ಕಾರ ವೈಫಲ್ಯ ಕಂಡಿದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ರೈತರ ಪರಿಹಾರ ಕೊಡುವಂಥದ್ದು. ಎರಡನೇದು ಇಂಪಾರ್ಟೆಂಟು, ವೇತನ ಕೊಡದೆ ಗಂತಪಾಲಕ್ಕೆ ಆತ್ಮಹತ್ಯೆ ಆಗಿದೆ ಕಲಬುರಗಿಯಲ್ಲಿ. ವೇತನ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕಲಬುರಗಿಯಲ್ಲಿ 38 ವರ್ಷದ ಭಾಗ್ಯವತಿ 15 ತಿಂಗಳು ಸಂಬಳ ಕೊಟ್ಟಿಲ್ಲ. ಔಟು, ದಿನಪತ್ರಿಕೆದು ದುಡ್ಡು ಕೊಟ್ಟಿಲ್ಲ, ಯಾವುದು ಕೊಟ್ಟಿಲ್ಲ ಅಂತೇಳಿ ಗ್ರಂಥಪಾಲಕಿ ಆತ್ಮಹತ್ಯೆ. 15 ತಿಂಗಳು ಕೊಟ್ಟಿಲ್ಲ. ಆಮೇಲೆ ಬಿಟ್ಬಿಡಿ, ಗ್ರಂಥಪಾಲಕಿ ಇದಿಲ್ಲ, ಅವನು ಪರಿಹಾರ ಇಲ್ಲ. ಎಷ್ಟು ಬರ್ಗೆಟ್ಟೌಟ್ ಇದೆ ಅಂತಂದ್ರೆ 8 ತಿಂಗಳಿಂದ ಸ್ಮಶಾನ ಸಿಬ್ಬಂದಿಗೆ ವೇತನ ಇಲ್ಲ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಕೆಲಸ ಮಾಡ್ತಿರೋ ಸ್ಮಶಾನ ವಿದ್ಯುತ್ ಚಿತಾಗಾರ ಸಿಬ್ಬಂದಿಗೆ 2025 ಫೆಬ್ರವರಿಯಿಂದ ವೇತನ ಪಾವತಿ ಮಾಡಿಲ್ಲ. ಬೆಂಗಳೂರದು 5 ಪಾಲಿಕೆಗಳಲ್ಲಿ 145 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಕೊಡೋದೇ 10,500 ರೂಪಾಯಿ ಅಂತ್ಯ ಸಂಸ್ಕಾರಕ್ಕೆ. ಅವರೆಲ್ಲ ಏನು ಸ್ಟ್ರೈಕ್ ಮಾಡ್ಬಿಟ್ರೆ ಏನ್ ಮಾಡ್ತೀರಾ? ಅವರೆಲ್ಲ ಅವರು 1-2 ದಿನ ಸ್ಟ್ರೈಕ್ ಮಾಡ್ಬಿಟ್ರೆ ಎಲ್ಲಿ ಹಣಗಳು ಇಡ್ತೀರಾ ಅಂತ ನಾನಂದೆ. ಅವ್ರಿಗೂ ದುಡ್ಡು ಕೊಡಕ್ಕೆ ಆಗ್ತಾ ಇಲ್ಲ ಸರ್ಕಾರ. ಇಲ್ಲಿದೆ ಅಲ್ಲ, 8 ತಿಂಗಳ GBA ಸ್ಮಶಾನ ಸಿಬ್ಬಂದಿಗೆ ವೇತನ ಇಲ್ಲ. ಅವನು ಇನ್ನೊಬ್ಬ ನಿಮ್ಮೂರನ ಯಾರು, ನಿಮ್ಮೂರವರು ಯಾರು, ಪರಮೇಶ್ವರ್ ಅವರು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಜಕ್ಕೇನಹಳ್ಳಿ ಪ್ರಸನ್ನ ಕುಮಾರ್ ಎಂದ ಅವರು ಏನೋ ಕೋರ್ಟ್ಗೆ ಹೋಗಿದ್ನಂತೆ, ರಸ್ತೆ ಮಾಡಿ ಅಂತ. ಕೋರ್ಟಲ್ಲಿ ಆರ್ಡರ್ ಮಾಡಿದ್ರು ರಸ್ತೆ ಮಾಡಿ ಅಂತ ಹೇಳ್ಬಿಟ್ಟು, ಮಾಡ್ಕೊಡಿ ಅಂತ. ಮಾಡ್ಕೊಡ್ದಿದ್ದಕ್ಕೆ ಅವನ್ ಏನ್ ಮಾಡ್ದ, ಅವಾಗ ಅಧಿಕಾರಿನ ಕೇಳ್ದ, ದುಡ್ಡು ಕೊಡು ಅಂತ ಕೇಳ್ದ. ಅವನೇನ್ ಮಾಡ್ದ, ಬೆಳೆದಿದ್ದ ಮೂಲಂಗಿನ ತಗೊಂಡೋಗಿ ಸರ್ಕಾರಿ ಕಚೇರಿಗೆ ಕೊಟ್ಟ. ಅದನ್ನು ಕೂಡ ಇದೆ. ಲಂಚಕ್ಕೆ ಹಣವಿಲ್ಲದೆ ಮೂಲಂಗಿ ತಗೊಳ್ಳಿ ಎಂದ ಮಧುಗಿರಿ ರೈತ. ಲಂಚಕ್ಕೆ ಹಣವಿಲ್ಲ, ಮೂಲಂಗಿ ತಗೊಳ್ಳಿ ಅಂತ. ಅಂದ್ರೆ ಈ ಸರ್ಕಾರಕ್ಕೆ ಮೂಲಂಗಿ, ಬದನೆಕಾಯಿ, ಟೊಮೊಟೊ ಕೊನೆ ತಗೊಂಡೋಗಿ ಕೊಡುವ ಸ್ಥಿತಿಗೆ ಬಂದ್ಬಿಡ್ತತೆ ಅನ್ಸುತ್ತೆ. ಇನ್ನ ಯಳಂದೂರಲ್ಲಿ ಗ್ರಾಮ ಪಂಚಾಯಿತಿ ನೀರ್ಗಂಟಿ ಏನಿದ್ದಾನೆ, ಆ ನೀರ್ಗಂಟಿ ಅವನಿಗೆ 27 ತಿಂಗಳು ಸಂಬಳ ಕೊಟ್ಟಿಲ್ಲ. ಅವನ್ ಡೆತ್ ನೋಟ್ ಬರೆದು ಅಂಟಿಸ್ಬಿಟ್ಟು, ಗೋಡೆಗೆ ಅಂಟಿಸ್ಬಿಟ್ಟು, ಪಂಚಾಯತಿ ಕಟ್ಟಡಕ್ಕೆ ಅಂಟಿಸ್ಬಿಟ್ಟು ಕಿಟಕಿಗೆ ನೇಣು ಹಾಕೊಂಡು ಸತ್ತೋದ ಅವನನ್ನು ಕೂಡ. ಇಲ್ಲಿ ಫೋಟೋನು ಇದೆ ಅವನು. ಈ ಅವಾಂತರಗಳು ನಾನು ಹೇಳೋವಂಥದ್ದು. ಆಮೇಲೆ ಇದೆಲ್ಲ ಗೊತ್ತಿದೆ, ಇದು ಪರಮೇಶ್ವರ್ಗೂ ಬರುವಂತ ಇಲಾಖೆ ಇದು. ಅವನ್ಯಾರೋ ಅಂತ್ಯ ಸಂಸ್ಕಾರಕ್ಕೆ, ಅವನ್ಯಾರೋ ಸಿಲಿಕಾನ್ ವ್ಯಾಲಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ಲು ಒಬ್ಬ ಹೆಣ್ಮಗಳು. ಬ್ರೈನ್ ಹ್ಯಾಮರೇಜ್ ಆಯ್ತು ಆ ಅಮ್ಮನಿಗೆ. ಬ್ರೈನ್ ಹ್ಯಾಮರೇಜ್, ಹುಡುಗಿ ಅವಳು, ಒಂದು 25-26 ವರ್ಷದ್ದು, IIM-ನಲ್ಲಿ BTech ವಿದ್ಯಾರ್ಥಿ ಅವಳು. ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು, ರಕ್ತಸ್ರಾವವಾಗಿ ಸತ್ತೋದ್ಲು. ಆಮೇಲೆ ಕಸೂನಹಳ್ಳಿ ಸೆಂಟ್ ಜಾನ್ಸ್ ಹಾಸ್ಪಿಟಲಿಂದ ಕಸೂನಹಳ್ಳಿಗೆ ಸಾಕ್ಬೇಕಾಯ್ತು. ಸರ್ಕಾರಿ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ರು. ಅವನು ಸ್ಟಾರ್ಟಿಂಗೇ ಹೇಳ್ಬಿಟ್ಟ, ನಾನು ಅಲ್ಲಿಗೆ ಬರಬೇಕಾದ್ರೆ 3,000 ಕೊಡಬೇಕು ಅಂತ. ಆಂಬ್ಯುಲೆನ್ಸ್ ನಮ್ಮ ಸರ್ಕಾರ 108. ಅವನು 3,000 ಕೊಟ್ಟ. ಆಯ್ತು 3,000 ತಗೋ ಅಂತ ಹೇಳಿ ಕೊಟ್ಟ ಅವರಪ್ಪ. ಆಮೇಲೆ ಅವನೇನ್ ಮಾಡ್ದ, ತಗೊಂಡೋಗಿ ಆಸ್ಪತ್ರೆಗೆ ಹೆಣ್ಮಗಳು ಕಣ್ದಾನ ಮಾಡ್ದ. ಅವನು ತಂದೆ ಆ ಹೆಣ್ಮಗಳು ಕಣ್ದಾನ ಮಾಡಿಬಿಟ್ಟು, ಕಣ್ದಾನ ಆದ್ಮೇಲೆ ಆಮೇಲೆ
UDR ಮತ್ತು PM ರಿಪೋರ್ಟ್ ಕೊಡಬೇಕಲ್ಲ, UDRದು ಮತ್ತು PM ರಿಪೋರ್ಟ್ ಬೇಕು. ಅದಕ್ಕೆ ಪೊಲೀಸರನ್ನ ಭೇಟಿ ಮಾಡ್ದ. ಅವರು ಇಲ್ಲ ಕೊಡಲ್ಲ, ದುಡ್ಡು ಕೊಡು ಅಂದ್ರು. ಲಂಚ ಕೊಟ್ಟು ಅವನು ಕಣ್ಣುದಾನ ಅಂದ್ರೆ ಸಮಾಜಕ್ಕೋಸ್ಕರ ಕಣ್ಣುದಾನ ಮಾಡಿದವ್ರಿಗೂ ಕರುಣೆ ಇಲ್ದಂಗೆ ಆಗೋಯ್ತು ಇಲ್ಲಿ. ಅವ್ರ ಹತ್ರನೂ ಕಾಸು. ಆಮೇಲೆ ಡೆತ್ ಸರ್ಟಿಫಿಕೇಟ್ಗೆ ಕಾರ್ಪೊರೇಷನ್ಗೆ ಹೋದ್ರೆ ಅವರು ಹಣ ಕೊಟ್ಟು ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಷ್ಟೆಲ್ಲಾನು ನಾನು ಉತ್ಪ್ರೇಕ್ಷೆನಿಲ್ಲ, ಅವನು ಇಷ್ಟನ್ನು ಟ್ವೀಟ್ ಮಾಡಿದ್ದಾರೆ, ಇಷ್ಟನ್ನು ಕೂಡ ಟ್ವೀಟ್ ಮಾಡಿದ್ದಾರೆ, ಪಬ್ಲಿಕ್ ಟ್ವೀಟ್. ನನ್ನಂತವನ್ಗೆ ಹಿಂಗಾದ್ರೆ ಬೇರೆಯವ್ರ ಕತೆ ಏನು ಅಂತ. ಒಬ್ಬ ವಿದ್ಯಾವಂತನಾಗಿ ನನಗೆ ಆದ್ರೂ ಕೂಡ ಅಂತ್ಯ ಸಂಸ್ಕಾರಕ್ಕೆ ಅಡಿಗಡಿಗೆ ಲಂಚ ಅಂದ್ರೆ ಪೊಲೀಸ್ ಇಲಾಖೆ ಕೊಡಬೇಕು, ಕಾರ್ಪೊರೇಷನ್ ಕೊಡಬೇಕು, ಆಂಬುಲೆನ್ಸ್ ಅವ್ರು ಕೊಡಬೇಕು. ನಾವೇನು ಹೇಳ್ತೀರಿ, ಮನೆಗೆ ಫ್ರೀ ಆಂಬುಲೆನ್ಸ್, ಫ್ರೀ. ಇಲ್ಲಿ ಎಲ್ಲದಕ್ಕೂ ಕಾಸು. ಮತ್ತೆ ಹಂಪಿ ನಮ್ಮ ಕನ್ನಡ ಗುರುಗಳು 11 ತಿಂಗಳಿಂದ ಸಂಬಳ ಇಲ್ಲ ಅಣ್ಣ. ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅಲ್ಲಿ ಕೆಲಸ ಮಾಡುವಂಥವ್ರಿಗೆ 11 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. 130 ಜನ ಇದ್ದಾರೆ ಗುತ್ತಿಗೆ. 130 ಜನಕ್ಕೆ 11 ತಿಂಗಳಿಂದ ಸಂಬಳ ಸಿಗ್ತಾ ಇಲ್ಲ. ಅಂದ್ರೆ ಕನ್ನಡ ಸಾರಸ್ವತ ಲೋಕ ಅಂತ ನಾವೇನು ಹೇಳ್ತೀರಿ, ಅಂದ್ರೆ ಈ ಸರ್ಕಾರ ಇನ್ನೂ ಜೀವಂತ ಇದೆಯಾ ಅಂತ. ಇಷ್ಟೆಲ್ಲ ನಾನು ಹೇಳ್ತಾ ಇರೋದು. 26,000 ಜನ ಮಕ್ಕಳಿಗೆ, ದಿಕ್ಕಿಲ್ಲದ ಮಕ್ಕಳಿಗೆ ಮಾಸಾಂಶನ ಇಲ್ಲ. 26,000 ಜನ. ನಾವು ಸರ್ಕಾರ ಘೋಷಣೆ ಮಾಡಿದ್ದೀರಿ, ಅವ್ರು ತಿಂಗಳಿಗೆ 4,000 ಏನೋ ಕೊಡ್ತೀರಿ ಅಂತ ನಾವು ಘೋಷಣೆ ಮಾಡಿದ್ದೀರಿ. ನಾವೇ ಘೋಷಣೆ ಮಾಡಿದ್ದೀರಿ. ಅದರಲ್ಲೂ ಜಾಸ್ತಿ ಇರುವಂಥದ್ದು ಕೊಪ್ಪಳದಲ್ಲೇ ಜಾಸ್ತಿ ಇದ್ದಾರೆ. ಅದು ಬಿಟ್ಟರೆ ಚಿಕ್ಕಬಳ್ಳಾಪುರದಲ್ಲಿದ್ದಾರೆ, ಧಾರವಾಡದಲ್ಲಿದ್ದಾರೆ, ಯಾದಗಿರಿ. 26,000 ಮಕ್ಕಳಿಗೆ, ಅವ್ರಿಗೆ ಅವತ್ತಿನ ಅನ್ನ ಅವತ್ತು. ದಿಕ್ಕಿಲ್ಲದ ಮಕ್ಕಳು. ಸರ್ಕಾರ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಿ, ಸಾವಿರಾರು ಕೋಟಿ ಟ್ಯಾಕ್ಸ್ ಅಂದ್ರೆ ದಿಕ್ಕಿಲ್ಲದ ಮಕ್ಕಳಿಗೂ ನಮ್ಮ ಕೈಲಿ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ, ನಾನು ಅದಕ್ಕೆ ಬೆಳಗ್ಗೆ ನಾನು ಹೇಳಿದೆ, ಇದು ಆಕ್ಸಿಜನ್ ಮೇಲೆ ಇರುವಂತ ಸರ್ಕಾರ ಅಂತದ್ದೆ, ವೆಂಟಿಲೇಟರ್ ಅಲ್ಲಿ ಇರುವಂತ ಸರ್ಕಾರ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ 73 ಕೋಟಿ ಕೊಡ್ಬೇಕು. ಹತ್ತತ್ರ 74 ಕೋಟಿ 7 ತಿಂಗಳಿಂದ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಅವನ್ ಕರೆದು ಚಿಮಾರಿ ಹಾಕ್ಬೇಕಾಯ್ತಲ್ಲ, ಯಾಕೆ ಹಾಕಿಲ್ಲ ಮುಖ್ಯಮಂತ್ರಿಗಳು? ಕರುಣೆ ಇಲ್ಲ ಈ ಸರ್ಕಾರಕ್ಕೆ. ನ್ಯಾಯ ಕೊಡಬೇಕು ಅಂತ ಅನ್ಸಿಲ್ಲ ಮುಖ್ಯಮಂತ್ರಿಗಳಿಗೆ. ಇಂಥ ಮಕ್ಕಳಿಗೂ ನಾವು ಸಹಾಯ ಮಾಡಿಲ್ಲ ಅಂದ್ರೆ ನೀವು 2,000 ಕೊಟ್ರೆ ಏನು, ಫ್ರೀ ಕೊಟ್ರೆ ಏನು? ಇದು ಬದುಕು ಸಾವಿನ ಮಧ್ಯೆ ಬದುಕುವಂತ ಮಕ್ಕಳು ಇವರೆಲ್ಲ. ಅನ್ನಕ್ಕಾಗಿ ಪರದಾಡೋ ಅಂತ ಮಕ್ಕಳು ಇವರು. ನಮ್ಮ ರಾಜ್ಯದ ಮಕ್ಕಳು, ಏನೇನೋ ಕಾರಣಕ್ಕೋಸ್ಕರ ಅವರು ಅನಾಥರಾಗಿರ್ತಾರೆ ಅಷ್ಟೇ. ಅಂಥವ್ರಿಗೂ ನೀವು ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ಯಾರು ಕೊಡ್ತೀರಾ? ನೀವು ಯಾರು ಕೊಟ್ಟಿದ್ದೀರಾ? ನೀವು ಇಲ್ಲ ಅಂತ ಹೇಳಲ್ಲ, ಕಷ್ಟ ಬಿದ್ದು ಕೊಟ್ಟಿದ್ದೀರಾ. ಇಲ್ಲ, ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಮಿನಿಸ್ಟರ್ ಮಾಡೋರು 52 ಜನಕ್ಕೆ. ಆನೆ ಕೊಟ್ಬಿಡಿ, ವಯನಾಡು ಆನೆ ಹೋಯ್ತು, ಆನೆ ಜೊತೆನೆ ಹೊಟ್ಟೋಯ್ತು ವಯನಾಡಿಗೆ. ಅದು ಇವ್ರಿಗೆ ಮಾಸಾಂಶನ ಕೊಡಕ್ಕೆ ದುಡ್ಡಿಲ್ಲ. ಯಾರಿಗೆ? ಅನಾಥ ಮಕ್ಕಳಿಗೆ ದುಡ್ಡಿಲ್ಲ. 52 ಕ್ಯಾಬಿನೆಟ್ ದರ್ಜೆ, 91 ರಾಜ್ಯ ದರ್ಜೆ ಅವ್ರಿಗೆ ಅಧಿಕಾರ ಭಾಗ್ಯ ಕೊಟ್ಟಿದ್ದಾರೆ. ಇವ್ರಿಗೆ ಒಂದು 150 ಕೋಟಿ ಮೇಲೆ ಹತ್ತತ್ತೆ. ಅವ್ರಿಗೆ 70 ಕೋಟಿಗೆ ಅಷ್ಟೇ ಕೊಡ್ಬೇಕು ಇವ್ರಿಗೆ. ಒಟ್ಟು 149 ಮಂದಿ ಕ್ಯಾಬಿನೆಟ್ ಗ್ಯಾರಂಟಿ ಸಮಿತಿ ಅನುಷ್ಠಾನ 6 ಜನ ಸೇರಿ, ನಮ್ಮ ರೇವಣ್ಣವರು ಸೇರಿ, ಇವ್ರಿಗೆಲ್ಲ ಕೊಡಕ್ಕೆ ನಿಮ್ಮ ಹತ್ರ ದುಡ್ಡಿದೆ. ಇವರು ಫಲಾನುಭವಿಗಳು. ಅನಾಥ ಮಕ್ಕಳಿಗೆ ಕೊಡಕ್ ದುಡ್ಡಿಲ್ಲ. ಫಸ್ಟ್ ಯಾರು ಕೊಡ್ಬೇಕು? ಪ್ರಯಾರಿಟಿ. ಓಕೆ, ಪ್ರಯಾರಿಟಿ ಯಾರಿಗೆ? ನಿಮ್ಗೆ ಕೊಡಿ, ಆಯ್ತು. ಇವ್ರಿಗೆ ಕ್ಯಾಬಿನೆಟ್ ಇವ್ರಿಗೆ ಕೊಡಿ. ನಿಮ್ ಗ್ಯಾರಂಟಿ ಸಮಿತಿ ಎಲ್ಲರಿಗೂ ಸಂಬಳ ಅಲ್ಲ, ಏನ್ ಬೇಕೋ ಕೊಟ್ಕೊಳ್ಳಿ, ಅವ್ರಿಗೆ ಕೊಡಿ, ಅವ್ರಿಗೆಲ್ಲರೂ ಬೇಕಾದ್ರೆ. ಫಸ್ಟ್ ಪ್ರಯಾರಿಟಿ ಯಾವ್ದಿರ್ಬೇಕು? ಸರ್ಕಾರ, ಕರುಣೆ ಇರೋ ಸರ್ಕಾರ, ಧರ್ಮ ಇರೋ ಸರ್ಕಾರ, ಸಾಮಾಜಿಕ ನ್ಯಾಯ ಇರೋ ಸರ್ಕಾರ. ಯಾರು ಕೊಡ್ಬೇಕು? ಅನಾಥ ಮಕ್ಕಳು ಕೊಡ್ಬೇಕು.
ಭಿಕ್ಷುಕರ ಕಾಲೋನಿ ಕೊಡಬೇಕು, ಸ್ಮಶಾನದ ನೌಕರರು ಕೊಡಬೇಕು. ನಮ್ದು ನಾನು ಹೇಳಿದೆ ಸಿಲ್ಕ್ ಫ್ಯಾಕ್ಟ್ರಿ ಬಗ್ಗೆ 3,000ಕ್ಕೆ ಮಾಡ್ತಾರೆ ಸಿದ್ದರಾಮಯ್ಯನವರ ಊರಲ್ಲಿ. 3,000 ಸಂಬಳ. ನಮ್ಮ ಪಿ ಎಗಳಿಗೆ ಹೋಟ್ಲಿಗೆ ಹೋದ್ರೆ 2,000 3,000 ಟಿಪ್ಸ್ ಹಾಕ್ತೀರಾ ನೀವು? 3,000 ಸಂಬಳ, 11 ತಿಂಗಳು ಕೆಲಸ ಮಾಡ್ಬೇಕು 3,000ಕ್ಕೆ. ಸಿಲ್ಕ್ ಫ್ಯಾಕ್ಟ್ರಿ ನಮ್ಮ ಅದು IG ಏನೋ ಬಂದಿದೆ, ಅದಕ್ಕೇನೋ GI. ಅದು ಹೇಳಿ GI ಟ್ಯಾಗ್. ಅದು ಸಿಗದೆ ಕೆಲವರಿಗೆ, ಕೆಲವು ಕಂಪನಿಗಳು ಮಾತ್ರ. ಅಂದ್ರೆ ಎಲ್ಲ ಬೇರೆ ಬೇರೆ ಕಂಪನಿ. ನಮ್ಮ ಗೌರ್ಮೆಂಟ್ ಇದು ಸೋಫ್ಗೂ ಸಿಕ್ಕಿದೆ, ಇದಕ್ಕೂ ಸಿಕ್ಕಿದೆ. ಇದು GI ಟ್ಯಾಗ್ ಇರುವಂಥದ್ದು. ಕರ್ನಾಟಕದಲ್ಲಿ 21 ಇದೆ. ಅದರಲ್ಲಿ ಇದು ರೇಷ್ಮೆ ಇದ್ರದ್ದು ಅವ್ರಿಗೆ 96 ಕೋಟಿ ಲಾಭ ಮಾಡಿದ್ದಾರೆ. 96 ಕೋಟಿ ಲಾಭ. ಅವ್ರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ? 3,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. 96 ಕೋಟಿ. ಇನ್ನೊಂದು ವಿಪರ್ಯಾಸ ಅಂತ ಹೇಳಿದ್ರೆ, ಆ 96 ಕೋಟಿ ಎಲ್ಲಿ ಇಟ್ಟಿದ್ದಾರೆ ಗೊತ್ತಾ? ನಮ್ಮ ಜಾರ್ಜ್ ಅವರು ಅಕೌಂಟ್ ಅಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಅವ್ರ ಅಕೌಂಟ್ ಅಲ್ಲ, ಬೆಸ್ಕಾಂ ಅಕೌಂಟ್ ಅಲ್ಲಿ ಇಟ್ಟಿದ್ದಾರೆ 96 ಕೋಟಿ. ಬೆಸ್ಕಾಂ ಅಲ್ಲಿ ಇಟ್ಟಿದ್ದಾರೆ ಡಿಪಾಸಿಟ್. ಇಲ್ಲಿ ಹಣ ಇಲ್ಲ. ಅವ್ರು 3,000 ಕೊಟ್ಟು ದುಡ್ಸ್ಕೊಂತೀರ ಅವ್ರ ಹತ್ರ. ಅಲ್ಲಿ ತಗೊಂಡೋಗಿ ಡಿಪಾಸಿಟ್ ಇಡ್ತೀರಾ. ಯಾವ ಪುರುಷಾರ್ಥಕ್ಕೆ? ಅಂದ್ರೆ ಮಾನ್ಯತೆ ಈ ಸರ್ಕಾರಕ್ಕೆ ಆದ್ಯತೆ ಯಾವುದು ಅನ್ನೋದು, ಆದ್ಯತೆ ದಿಕ್ಕೆ ಬದಲಾವಟಿದೆ ಇದು ನಮ್ಮ ಸಿದ್ದರಾಮಣ್ಣವರು. ನಾನು ಅದೇ ಬೆಳಗ್ಗೆ ಅದಕ್ಕೆ ಹೇಳಿದೆ, ಹರಿದೋಗಿರೋ ಪುಸ್ತಕ ಆದ್ರೂ ಅದಕ್ಕೊಂದು ಗತ್ತು, ಗೌರವ, ಘನತೆ, ಸ್ವಾಭಿಮಾನ, ತೂಕ ಎಲ್ಲ ಇತ್ತು. ಸಣ್ಣ ಪುಸ್ತಕ, ಇಷ್ಟು ದಪ್ಪ ಪುಸ್ತಕ ಮಾಡಿದ್ರು ಏನೂ ಇಲ್ಲ, 3 ಪೈಸದಿಲ್ಲ ಅದರಲ್ಲಿ. ಎಲ್ಲ ಹೋದ್ ಸರಿ ಏನು ಮಾಡದೇ ಇದ್ರು ಈ ಸರಿ ಅದನ್ನ ಘೋಷಣೆ ಮಾಡ್ಕೊಂಡು ಹೋಗಿದ್ದಾರೆ. ನನಗೆ ಅನ್ಸುತ್ತೆ ಒತ್ತಡ, ಆ ಒತ್ತಡದಲ್ಲಿ ಕೆಲಸ ಮಾಡಿದಾರನೋ ಅಂತ ಅನ್ಸ್ತೈತೆ. ಇಲ್ಲ ಅಂದ್ರೆ ಸಿದ್ದರಾಮಯ್ಯನವರಿಂದ ನಾವು ಈ ತರದ ಬಡ್ಜೆಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ರಾಜಕೀಯ ಅಭದ್ರತೆ, ರಾಜಕೀಯದಲ್ಲಿ ಬೆನ್ನುಗೆ ಚೂರಿ ಹಾಕಿದಂಥವ್ರು, ದಿನನಿತ್ಯ ಫೋನ್ಗಳು, ಕಾಟ, ಇದ್ರ ಮಧ್ಯೆ ಮಾಡಿರೋ ಬಡ್ಜೆಟ್ ಅನ್ಸ್ತೈತಿ. ಇಲ್ಲ ಅಂದ್ರೆ ಈ ತರದ ಬಡ್ಜೆಟ್ ಅನ್ನು ನಾವು ನೋಡಕ್ ಸಾಧ್ಯನೇ ಇಲ್ಲ. ಅದರಿಂದ ಅಧ್ಯಕ್ಷರೇ, ಈ ಗ್ಯಾರಂಟಿ ಸಮಿತಿಗಳಿಗೆ ದುಡ್ಡು ಕೊಡಕ್ಕೆ ಇವ್ರ ಹತ್ರ ಹಣ ಇದೆ, ಇದು ಇಲ್ಲ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಗೊತ್ತಿದೆ ಪ್ರಾದೇಶಿಕ ತಾರತಮ್ಯ ವಿಚಾರ. ಈಗಾಗಲೇ ವರದಿನೂ ಕೂಡ ಗೋವಿಂದರಾವ್ ವರದಿ ಸಬ್ಮಿಟ್ ಮಾಡಿದ್ದಾರೆ ಅವರಿಗೆ. ಗೋವಿಂದರಾವ್ ವರದಿಯಲ್ಲಿ ಅದರಲ್ಲಿ ಹಿಂದುಳಿದ ಪ್ರದೇಶದ ಹೆಚ್ಚಳ ಪ್ರಮಾಣ 65ರಿಂದ 72.8ಕ್ಕೆ ಏರಿಕೆಯಾಗಿದೆ. ಗೋವಿಂದರಾವ್ ವರದಿಯಲ್ಲಿ ಓದಿರ್ತೀರಲ್ಲ ಪ್ರಿಯಾಂಕಾ ಅವರು, ಓದಿರ್ತಾರೆ. 15 ವರ್ಷದಲ್ಲಿ ಖರ್ಚು 2008ರಿಂದ 2022-23 ನಂಜುಂಡಪ್ಪ ಸಮಿತಿ 32,610 ಕೋಟಿ ಖರ್ಚು ಮಾಡಿದ್ದಾರೆ. ರಿಪೋರ್ಟೇ ಇಲ್ಲಿದೆ ನನ್ನ ಹತ್ರ. ರಿಪೋರ್ಟ್ ಆಫ್ ಕರ್ನಾಟಕ ರೀಜನಲ್ ಇಂಬ್ಯಾಲೆನ್ಸ್ ಕಮಿಟಿ ಸಮರಿ ಇಷ್ಟು ಇದೆ ನನ್ನ ಹತ್ರ. ನೋಡಿ, ತರಿಸಿದ್ದೀನಿ ನಾನು. ಇದು ಗೋವಿಂದರ ವರದಿ. ಅದು ಹಣ ಬಿಡುಗಡೆ, ಅದರಲ್ಲಿ ಆ ಪೈಕಿ ಬಿಡುಗಡೆ ಆಗಿರೋದು 35,300 ನಂಜುಂಡಪ್ಪ ವರದಿದು. ಹಣ ಬಳಕೆ ಆಗಿರೋದು 32,610. ಅಂದ್ರೆ ನಂಜುಂಡಪ್ಪ ವರದಿಯಲ್ಲಿ ಹಣನೂ ಕೂಡ ಅದಕ್ಕೂ ಬ್ಯಾಕ್ವರ್ಡ್, ಅದು ಬ್ಯಾಕ್ವರ್ಡ್ ಲಿಸ್ಟ್ ಹೋಗ್ಬಿಟ್ಟಿದೆ. ಅದನ್ನು ಕೂಡ ಅದು ಬ್ಯಾಕ್ವರ್ಡು, ಸೆಮಿ ಬ್ಯಾಕ್ವರ್ಡು ಹಂಗೋಗ್ಬಿಟ್ಟಿದೆ. ಅದನ್ನು ಕೂಡ ಅದನ್ನೂ ಇಲ್ಲ. ಈ ಗೋವಿಂದರಾವ್ ವರದಿಯವರು ನಮ್ಮ ಮುಖ್ಯಮಂತ್ರಿಗಳೇ ನೇಮಕ ಮಾಡಿದ್ದಾರೆ, ವಿಶೇಷ ಕಾಳಜಿ. ಅವರೇನು ಕೊಟ್ಟಿದ್ದಾರೆ ಅಂದ್ರೆ, ನೀವು 43,000 ಕೋಟಿ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಗೋವಿಂದರಾವ್ ವರದಿಯಲ್ಲಿ 43,000 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ. 5 ವರ್ಷದಲ್ಲಿ ನೀವು ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ನಂಜುಂಡಪ್ಪ ವರದಿ ಆಯ್ತು, ಅದಕ್ಕೆ ಸರಿಯಾಗಿ ಕೊಟ್ಟಿಲ್ಲ ಹಣ. ಈಗ ಗೋವಿಂದರಾವ್ ವರದಿಯವರು ಕೊಟ್ಟಿದ್ದಾರೆ, ಅದರಲ್ಲಿ 43,000 ಕೋಟಿ. ಮುಖ್ಯಮಂತ್ರಿಗಳು ಅದನ್ನ ಇನ್ನ ಅವ್ರು ಇರ್ತಾರೆ ಅಂತ ನಮ್ಗೆ ಇದೆ. ಅದ್ರ ಗ್ಯಾರಂಟಿ, 6ನೇ ಗ್ಯಾರಂಟಿ ಅದು ಇರ್ತಾರೆ ಅಂತ ಇದೆ. ಇನ್ನು 2 ವರ್ಷದಲ್ಲಿ 43,000 ಕೋಟಿ ಹೆಂಗ್ ಕೊಡ್ತೀರಾ ನೀವು? ಈ ಸರಿ ಇಟ್ಟಿದ್ದೀರಾ 5,000, 3,000, 4,000 ಕೋಟಿ ಇಟ್ಟಿದ್ದೀರಾ ನೀವು. 4,000 ಕೋಟಿ ಇಟ್ಟಿದ್ದೀರಾ.
ನೀವೇ ನೇಮಕ ಮಾಡಿದ್ದು, ನೀವೇ ರಿಪೋರ್ಟ್ ತಗೊಂಡಿದ್ದು. ಇಲ್ಲ ಅಂದ್ರೆ ಇಂಬ್ಯಾಲೆನ್ಸ್ ಏನಿದೆ, ಆ ಇಂಬ್ಯಾಲೆನ್ಸ್ ಅನ್ನ ಮಾಡೋದ್ರಲ್ಲೂ ಪ್ರಾದೇಶಿಕ ತಾರತಮ್ಯ ನಿವಾರಣೆ ಅಲ್ಲ, ಪ್ರಾದೇಶಿಕ ತಾರತಮ್ಯ ಮಾಡುವಂತ ಬಜೆಟ್ ಇದು. ಅವರಿಗೆ ಅನುದಾನ ಬಿಡುಗಡೆ ಮಾಡುವಂತ ಇದರಿಂದ ಅದರಲ್ಲಿ ಇನ್ನೂ ಬಹಳ ಇದೆ ಡೀಟೇಲ್. ನಾನು ಡೀಟೇಲ್ಗೆ ಹೋಗೋಕ್ಕಾಗಲ್ಲ. ಕಲಬುರಗಿಯಲ್ಲಿ ಅವರು ವಿಶೇಷ ಇದು ಕೊಡಬೇಕು ಅಂದ್ರೆ ಎಷ್ಟು ಶಾಲೆಗಳನ್ನು ಓಪನ್ ಮಾಡಬೇಕು ಅಂತ ಹೇಳಿ ಅವ್ರೇನು ಸಣ್ಣ ರಿಪೋರ್ಟ್ ಕೊಟ್ಟಿಲ್ಲ, ಬಹಳ ಡೀಟೇಲ್ ಕೊಟ್ಟಿದ್ದಾರೆ. ಎಷ್ಟು ಶಾಲೆ ಓಪನ್ ಮಾಡಬೇಕು, ಎಷ್ಟು ಆಸ್ಪತ್ರೆ ಓಪನ್ ಮಾಡಬೇಕು, ಯಾವ್ಯಾವ ಆಸ್ಪತ್ರೆಗಳನ್ನ ಅಪ್ಗ್ರೇಡ್ ಮಾಡಬೇಕು, ಟೂರಿಸಮ್ನ ಹೆಂಗೆ ನೀವು ಡೆವಲಪ್ ಮಾಡಬೇಕು, ಫುಡ್ ಫೆಸಿಲಿಟಿನ, ಅಲ್ಲಿರುವಂಥ ಅಪೌಷ್ಟಿಕತೆ ಬರುವಂಥ ಮಕ್ಕಳ ಸಂಖ್ಯೆನೂ ಗುರುತು ಮಾಡಿದ್ದಾರೆ ಅವರು. ಮಕ್ಕಳ ಸಂಖ್ಯೆ ಎಷ್ಟಿದೆ, ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ, ಅದಕ್ಕೆ ಯಾವ ರೀತಿ ನಾವು ಕೊಡಬೇಕು ಅನ್ನೋದನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ನೀವೇ ನೇಮಕ ಮಾಡಿ ಅದನ್ನ ಕಸದ ಬುಟ್ಟಿಗೆ ಹಾಕ್ಬಿಟ್ರಿ ನೀವೀಗ. ಇಂಥ ನಂಜುಂಡಪ್ಪ ವರದಿ, ಗೋವಿಂದರಾವ್ ವರದಿ, ನಾಳೆ ಪ್ರಿಯಾಂಕಾ ಅವ್ರದ್ದೊಂದು ಕಮಿಟಿ ಮಾಡಿ ಅವ್ರದ್ದೊಂದು ವರದಿ, ಎಷ್ಟು ವರದಿ ತಗಂತೀರ ನೀವು? ಯಾವ ವರದಿಗಳಿಂದ ಏನು ಉಪಯೋಗ ಆಗಲ್ಲ. ಕಣ್ಣೋರ್ಸ್ಬೋದು ಅಷ್ಟೇ. ಒಂದು ಭಾಷೆದಲ್ಲಿ ಹೇಳ್ಬೋದು, ನಾನು ನಿಮಗೋಸ್ಕರ ಒಂದು ವರದಿಯನ್ನ ಹಿಂದೆ ಎಸ್ ಎಂ ಕೃಷ್ಣ ಅವರ ಮಾಡಿದ್ದು, ಇದು ನಂಜುಂಡಪ್ಪ ವರದಿ ಎಸ್ ಎಂ ಕೃಷ್ಣ ಅವರ, ತಾವಿದ್ದೀರಿ ಅವಾಗ ಕ್ಯಾಬಿನೆಟ್. ಎಸ್ ಎಂ ಕೃಷ್ಣ ಅವರು ಸಿದ್ದರಾಮಯ್ಯವ್ರಿಗೆ ಹೇಳಿದ್ರು, ನಾನು ಮಾಡ್ಬೇಕಾಯ್ತು, ಎಸ್ ಎಂ ಕೃಷ್ಣ ಮಾಡ್ಬಿಟ್ಟವ್ರಲ್ಲ, ನಂದೊಂದು ವರದಿ ಮಾಡಿ ಅಂತಂದ್ರು. ಎಸ್ ಎಂ ಅವ್ರು ಮಾಡಿದ್ದಾರೆ ಅಂತ ಯಾರೋ ಒಂದು ಕೆಂಗಲ್ ಹನುಮಂತಯ್ಯ ಕಟ್ತಾ ಅಂದ್ರೆ ನಾನೊಂದು ಕಟ್ಟಬೇಕು ಅಂತ ಅಷ್ಟೇ. ಇದರಿಂದ ಏನು ಉಪಯೋಗ ಆಗ್ತೈತೆ? ನಿಮ್ಮ ಇಂಥ 100 ವರದಿ ತಗೊಂಡೋದ್ರು ಆಕ್ಚುಲಿ ನಿಮ್ಗೆ ಮನಸ್ಸಿರಬೇಕು. ಆ ಸಮುದಾಯಕ್ಕೆ ಏನಾದ್ರೂ ಒಳ್ಳೇದು ಮಾಡಬೇಕು ಅಂತ ಮನಸ್ಸು ಬೇಕೇ ಹೊರತು ವರದಿ ಬೇಕಾಗಿಲ್ಲ. ಈ ವರದಿಗಳೆಲ್ಲ ಏನಾಗಿದೆ ಅಂತ ನಾನು ಅಂಕಿ ಅಂಶನೇ ಕೊಡ್ತೀನಿ ನಿಮ್ಗೆ ಲೆಕ್ಕ. ಎಷ್ಟು ಹಣ ಬಿಡುಗಡೆ ಆಗಿದೆ, ಎಷ್ಟು ಖರ್ಚು ಮಾಡಿದ್ದಾರೆ, ಎಷ್ಟು ಪೋಲ್ ಆಗಿದೆ. ನಂಜುಂಡಪ್ಪ ವರದಿ ಮೇಲೆ ಇಂಪ್ಲಿಮೆಂಟ್ ಆಗಿದ್ರೆ ತಾಲೂಕುಗಳು ಯಾಕೆ ಜಾಸ್ತಿ ಆಯ್ತು ನಿಮಗೆ? ನಂಜುಂಡಪ್ಪ ವರದಿಯಲ್ಲಿ ಅತಿ ಹಿಂದುಳಿದ 39 ಇತ್ತು, ಗೋವಿಂದರಾವ್ ವರದಿಯಲ್ಲಿ 59 ಆಗೋಯ್ತು. ಹೆಚ್ಚು ಹಿಂದುಳಿದ 40 ಇತ್ತು ನಂಜುಂಡಪ್ಪ ವರದಿಯಲ್ಲಿ, ಗೋವಿಂದರಾವ್ ವರದಿಯಲ್ಲಿ 59 ಆಗೋಯ್ತು. ಹಿಂದುಳಿದ ನಂಜುಂಡಪ್ಪ ವರದಿಯಲ್ಲಿ 35 ಇತ್ತು, ಗೋವಿಂದರಾವ್ ವರದಿಯಲ್ಲಿ 59 ಆಗೋಯ್ತು. 114 ತಾಲೂಕು ಇದ್ದಿದ್ದು 177 ತಾಲೂಕು ಆಗೈತು. 17 ಬಡ್ಜೆಟ್ಟಿನ ಚಾಂಪಿಯನ್ ಮಿಸ್ಟರ್ ಸಿದ್ದರಾಮಯ್ಯನವರು ಈ ತಾರತಮ್ಯದ ಬಗ್ಗೆ ಅವ್ರದೇ ಬಜೆಟ್ಗಳಲ್ಲಿ ಹೇಳ್ಬೇಕು. ಅವರು ನನ್ನ ಬಡ್ಜೆಟ್ ಇಂದ ಎಷ್ಟು ಅಂತೇಳಿ ಅವರೇ ಆತ್ಮಾವಲೋಕನೆ ಮಾಡ್ಕೊಬೇಕು, ನಾವಲ್ಲ. ಅವರ ಆತ್ಮಾವಲೋಕನೆ ಮಾಡ್ಕೋಬೇಕು ಆಗಿದೆಯಾ ಅಂತ. ಜನರ ಸಬಲೀಕರಣಕ್ಕೆ ಎಷ್ಟು ಹಣ ಕೊಟ್ಟಿದ್ದೀರಿ, ಎಲ್ಲರಿಗೂ ಅವಕಾಶ ಎಷ್ಟು ಸೃಷ್ಟಿ ಮಾಡಿದ್ದೀರಿ, ಆಡಳಿತ ಸುಧಾರಣೆ ಆಗಿದೆಯಾ, ಅಲ್ಲಿ ಕಾಲಮಿತಿಯೊಳಗಡೆ ಆ ಒಂದು ಯೋಜನೆಗಳು ಕ್ರಿಯೇಟ್ ಆಗಿದೆಯಾ, ಇವೆಲ್ಲನೂ ಕೂಡ ಇದರಲ್ಲಿದೆ. ಇನ್ನೂ ಡೀಟೇಲ್ ಇದೆ, ನಾನು ಹೋಗಲ್ಲ. KKRDBಗೆ ಎಷ್ಟು ಹಣ ಕೊಡಬೇಕು ಅಂತಾನೂ ಹೇಳಿದ್ದಾರೆ. ರಕ್ತಹೀನತೆಗೆ ಎಷ್ಟು ಹಣ, 1000 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಆ ಭಾಗದಲ್ಲಿ ರಕ್ತಹೀನತೆ ಇರುವಂತ ಮಕ್ಕಳಿಗೆ. ನೀರಾವರಿಗೆ 12,000 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಗೋವಿಂದರಾವ್ ವರದಿಯಲ್ಲಿ ಬಾಕಿ ಇರುವ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸುವುದು, ನೀರಿನ ಸದ್ಬಳಕೆ, ಮಾರುಕಟ್ಟೆ ಸಂಕರ, ಶಿಥಿಲ ಗೃಹಗಳು ನಿರ್ಮಾಣ ಜೊತೆಗೆ FPO ಬಲವರ್ಧನೆಗೆ 12,000 ಕೋಟಿ ಮೀಸಲಿಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಇಡೀ ಸಿದ್ದರಾಮಯ್ಯನವರ ಬಜೆಟ್ ಅಲ್ಲಿ 8,000 ಏನೋ ಕೋಟಿ ಕೊಟ್ಟಿರ್ಬೇಕಲ್ಲ ನೀರಾವರಿ, 9,000 ಕೋಟಿ ಕೊಟ್ಟಿದ್ದಾರೆ. ಕೃಷ್ಣೆಯ ಕಣ್ಣೀರು ಅದು ಆಗೈತೆ, ಮುಗ್ದೋಯ್ತು. ಅದು ಹೇಳಿ ಸುಸ್ತಾವ. 50,000 ಕೋಟಿ ಕೊಡ್ತೀನಿ ಅಂದ್ರು, ಅದು ಇಲ್ಲ ಬಿಡಿ, ಮುಗ್ದೋಯ್ತು ಅದ್ರ ಕತೆ. ಇಲ್ಲಿ ಇವ್ರ ವರದಿಯಲ್ಲೇ ಬಂದಿರೋದು 12,000 ಕೋಟಿ ಕೊಡಬೇಕು ಅಂತ. ಹೆಚ್ಚುವರಿಯಾಗಿ ನಾನು ಹೇಳ್ತಾ ಇರೋದು, ಕೊಟ್ಟಿರೋದಲ್ಲ, ಹೆಚ್ಚುವರಿಯಾಗಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ಮಾಡಿಲ್ಲ. KKRDBಗೆ ವಾರ್ಷಿಕ ಅನುದಾನ 5,000 ಕೋಟಿಗಿಂತ ಹೆಚ್ಚಳ ಮಾಡುವ ಜೊತೆಗೆ 2031-31ನೇ ಸಾಲಿಗೆ ಹೊತ್ತಿಗೆ 6,380 ಕೋಟಿಗೆ ಏರಿಕೆ ಆಗಬೇಕು ಅಂತ ಹೇಳಿದ್ದಾರೆ 30ನೇ ಇಸ್ವಿಗೆ. ಇಷ್ಟು ಕೂಡ ಅದರಲ್ಲಿ ಹೇಳಿದ್ದಾರೆ. ಅವರು ಡೀಟೇಲ್ ಹೇಳಿದ್ದಾರೆ. ಕೃಷಿಗೆ ಏನು ಕೊಡಬೇಕು, ನೀರಾವರಿಗೆ ಏನು ಕೊಡಬೇಕು, ಕೈಗಾರಿಕೆ, ಶಿಕ್ಷಣ, ಕೌಶಲ್ಯ, ಆರೋಗ್ಯ,
ಪ್ರವಾಸೋದ್ಯಮ ನಗರ ಎಷ್ಟು ಹೇಳ್ಕೊಟ್ಟೆ 43,914 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ. ನಾನು ಪಟ್ಟಿ ಓದಕ್ಕೆ ಹೋಗಲ್ಲ, ಯಾಕಂದ್ರೆ ಇನ್ನೂ ಬಿಡುಗಡೆ ಮಾಡಿಲ್ಲ. ಆ ಪಟ್ಟಿನೂ ಕೂಡ ನನ್ನ ಹತ್ರ ಯಾವ್ಯಾವ ತಾಲೂಕು ಹೊಸದಾಗಿ ಸೇರ್ಪಡೆ ಆಗಿದೆ ಅನ್ನೋ ಪಟ್ಟಿನೂ ಕೂಡ ನನ್ನ ಹತ್ರ ಇದೆ. ಯಾರ್ಯಾರ ಪಟ್ಟಿ ಏನೇನು ಯಾವ್ಯಾವ ತಾಲೂಕು ಹೊಸದಾಗಿ ಸೇರ್ಪಡೆ ಆಗಬೇಕು ಅನ್ನೋ ಪಟ್ಟಿನೂ ಕೂಡ ನನ್ನ ಹತ್ರ ಇದೆ. ನಾನು ಹೇಳ್ತೀನಿ, ಇಷ್ಟೆಲ್ಲ ಹೇಳುವಂಥ ಸಿದ್ದರಾಮಯ್ಯನವರು ಅವ್ರ ತವರು ಜಿಲ್ಲೆ ಮೈಸೂರು, ಟಿ ನರಸೀಪುರ, ಸಚಿವ ಮಹದೇವಪ್ಪನವರು ಇದ್ದಾರೆ, ಪಿರಿಯಾಪಟ್ಟಣ, ವೆಂಕಟೇಶ್ ಅವರು ಇದ್ದಾರೆ. ಇಲ್ಲೂ ಕೂಡ ಈ ಕೊಟ್ಟಿರೋ ರಿಪೋರ್ಟ್ ಅಲ್ಲಿ ಅಲ್ಲೂ ಕೂಡ ಹಿಂದುಳಿದಂತ ಆಗಿದೆ. ಈಗ ಅಂದ್ರೆ ಸಿದ್ದರಾಮಯ್ಯನವರು ಇರೋ ಸ್ಥಳದಲ್ಲಿ ದೀಪದ ಕೆಳಗೆ ಕತ್ತಲು, ದೀಪದ ಕೆಳಗಡೆ ಕತ್ತಲು. ಅವರೆಲ್ಲ ಕಡೆ ಬೆಳಕು ಕೊಡ್ಬೋದು, ಆದ್ರೆ ದೀಪದ ಕೆಳಗಡೆನೆ ಕತ್ತಲಿದೆ ಅನ್ನೋದನ್ನ 8 ವರ್ಷನಾ ನೋಡಿ. ಇಲ್ಲೇ ನಮ್ಮ ಸುನಿಲ್ ಯಾಕೋ ಸಿದ್ದರಾಮಯ್ಯನ ವಿರುದ್ಧ ಇದೆ. ಇನ್ನ 2 ವರ್ಷ ಆಯ್ತಪ್ಪ, ಇನ್ನ 8ಕ್ಕೆ ಯಾಕೆ ಸೀಮಿತ ಮಾಡ್ತೀಯ? 8ಕ್ಕೆ ಅಂತ ಹೇಳ್ತಾವ್ರೆ. ಇನ್ನ 8 ಗಂಟೆ ನೋಡೋಣ, ಅದನ್ನ ಏನಾಗ್ತೈತೆ ಮುಂದೆ ನಾವು ನೋಡೋಣ. ಅದರಿಂದ ನಾನು ಕೂಡ ಪತ್ರ ಬರೆದಿದ್ದೆ ಸಿದ್ದರಾಮಯ್ಯನವ್ರಿಗೆ, ನೀವು ಈ ವರದಿ ಪ್ರಕಾರ 15,000 ಕೋಟಿನ ಈ ವರ್ಷದ ಬಡ್ಜೆಟ್ ಅಲ್ಲಿ ಇಡಿ ಅಂತ ಹೇಳಿದ್ದೆ. ಅದನ್ನು ಕೂಡ ಅವರು ಹಿಡಿದೆ ಆ ಒಂದು ಹಿಂದುಳಿದ ಪ್ರದೇಶಕ್ಕೆ ಮೋಸ ಮಾಡಿದ್ದಾರೆ ಅಂತ ನನಗನ್ಸ್ತೈತೆ. ಅದರಿಂದ ಈ ಸರ್ಕಾರ ಸುಮಾರು 1 ವರ್ಷದಲ್ಲಿ ರೈತರ ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು 2023ರಲ್ಲಿ 1,254 ರೈತರ ಆತ್ಮಹತ್ಯೆ ಆಗಿದೆ. 24ರಲ್ಲಿ 1,178, 25-26 ನವೆಂಬರ್ವರೆಗೂ 377 ಆತ್ಮಹತ್ಯೆಗಳಾಗಿದೆ ರೈತರದ್ದು ಇದುವರೆಗೂ ಕೂಡ. ಕೃಷಿ ಆಧಾರಿತ ವ್ಯವಸ್ಥೆ ಏನಿದೆ, ಕೃಷಿ ಜೀವಿಯ ಬೆಳವಣಿಗೆ 2021-22ರಲ್ಲಿ 17% ಇತ್ತು GVA ಬೆಳವಣಿಗೆ. 25-26ರಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದರೆ 10.4ಕ್ಕೆ ಆ ಬೆಳವಣಿಗೆ ನಿಂತಿದೆ. ಬೆಳೆ ಯೋಜನೆಗೆ ಬಂಡವಾಳ ವೆಚ್ಚ 65% ಕಡಿತ ಮಾಡಲಾಗಿದೆ. 108 ಕೋಟಿಯಿಂದ 37 ಕೋಟಿಗೆ ಇಳಿಕೆ ಮಾಡಲಾಗಿದೆ. 108 ಕೋಟಿ ಇತ್ತು ರೈತರದು, 37 ಕೋಟಿಗೆ ಬಂದು ನಿಂತಿದೆ. ಬಿಜೆಪಿ ಕೃಷಿ ವಲಯದಲ್ಲಿ 17% ಅಷ್ಟು ಬೆಳೆದಿತ್ತು, ಕಾಂಗ್ರೆಸ್ ಬಂದ ಮೇಲೆ 10.4 ಆಗಿದೆ. ಅದೇ ರೀತಿ ಕಿಸಾನ್ ಸನ್ಮಾನ್ 4,000 ಕೊಡ್ತಾ ಇದ್ರು ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ, ನಮ್ಮ ಸರ್ಕಾರ ಇದ್ದಾಗ. ಅದಕ್ಕೂ ಇಲ್ಲ, ಅದಕ್ಕೂ ಎಳ್ಳು ನೀರು ಬಿಟ್ಬಿಟ್ರು. ಇವತ್ತು ಯಾವುದಾದ್ರೂ ನೀವು ಇಲಾಖೆಗಳ ತಗೊಳ್ಳಿ, ಇವಾಗ ಪ್ರಮುಖವಾಗಿ ನೀರಾವರಿ ಇಲಾಖೆ 300 ಕೋಟಿಗಳಿಂದ 223 ಕೋಟಿಗೆ ಅನುದಾನ ಕಡಿತ ಮಾಡಿದ್ದಾರೆ. ಇವತ್ತು ಪ್ರಮುಖ ನೀರಾವರಿ ಯೋಜನೆಗಳಿಗೆ ಹಿಂದಿನ ಸರ್ಕಾರ 300 ಕೋಟಿ ಕೊಟ್ಟಿತ್ತು, ಕಾಂಗ್ರೆಸ್ ಸರ್ಕಾರ ಅದನ್ನು 253, ತದನಂತರ 47 ಕೋಟಿ ಕಡಿತ ಮಾಡಿದ್ದಾರೆ. ಇತರ ನೀರಾವರಿ ಯೋಜನೆಗೆ ಹಿಂದಿನ ಸರ್ಕಾರದಲ್ಲಿ 822 ಕೋಟಿ ಇತ್ತು, ಈಗ ಅದು 598 ಕೋಟಿ ರೂನಿಂದ 244 ಕೋಟಿಗೆ ಕಡಿತ ಆಗಿದೆ. ಅಂದ್ರೆ ಸರ್ಕಾರ ಹೊಲಗಳಿಗೂ ನೀರು ಹರಿಸುವಂತ ದಿಕ್ಕಿನಲ್ಲಿ ಮೋಸ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಅದರಿಂದ ಅಧ್ಯಕ್ಷರೇ, ಇದು ಒಂದು ರೀತಿ ಹಿಂದುಳಿದ ವರ್ಗದ ವಿರೋಧಿ ಸರ್ಕಾರ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಹಿಂದುಳಿದವರಿಗೆ, ದಲಿತರಿಗೆ ಏನೇನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿದಿರಿ. ಅದಕ್ಕೆ ದಾಖಲೆಗಳನ್ನು ಕೊಡ್ತೀನಿ ನಾನು. ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮಗಳಿಗೆ ಏನು ಸಮಾಧಿ ಮಾಡಿದ್ದಾರೆ ಅಂತ, ಸಮಾಧಿ ಮಾಡಿ ಕಟ್ಟಿಬಿಟ್ಟಿದ್ದಾರೆ. ಸಮಾಧಿ ಕಳೆದ ಬಾರಿ ಹೇಳಿದ್ದೆ, ಈ ಸರಿ ಇನ್ನೂ ಕಡಿಮೆ ಮಾಡ್ಬಿಟ್ಟವ್ರು. ಹೇಳಿದ ಮೇಲೂ ದೇವರಾಜ ಅರಸು ನಿಗಮ ಬಿಜೆಪಿ ಸರ್ಕಾರದಲ್ಲಿ 190 ಕೋಟಿ ಚೆಕ್ ಮಾಡ್ಕೊಂಡ್ಲಿ, ಇದೆಲ್ಲ ದಾಖಲೆ. ಕಾಂಗ್ರೆಸ್ ಸರ್ಕಾರ 25-26 50 ಕೋಟಿ, 190 ಕೋಟಿ ನೀವು 50 ಕೋಟಿ ಕೊಟ್ಟಿದ್ರ ದೇವರಾಜ ಅರಸು, 73% ಕಡಿತ. ಮರಾಠ ಅಭಿವೃದ್ಧಿ ನಿಗಮ 100 ಕೋಟಿ ಕೊಟ್ಟಿದ್ರಿ, 25 ಕೋಟಿಗೆ ಇಳಿಸಿದ್ದಾರೆ, 75% ಕಡಿತ.
ವೀರಶೈವ ಲಿಂಗಾಯತ 100 ಇತ್ತು, 30 ಕೋಟಿಗೆ ಬಂದಿದೆ, 70%. ಒಕ್ಕಲಿಗರ ಅಭಿವೃದ್ಧಿ ನಿಗಮ 60 ಇತ್ತು, 30ಕ್ಕೆ ಬಂದಿದೆ. ವಿಶ್ವಕರ್ಮ ಅಭಿವೃದ್ಧಿ ನಿಗಮ 25 ಕೋಟಿ ಇತ್ತು, 6 ಕೋಟಿಗೆ ಬಂದಿದೆ. ಅಂಬಿಗರ ಚೌಡಯ್ಯ ನಿಗಮ 15 ಕೋಟಿ, 5 ಕೋಟಿಗೆ ಬಂದಿದೆ. ಸವಿತಾ ಸಮಾಜ ಮಡಿವಾಳ ನಿಗಮ 10 ಕೋಟಿ ಇತ್ತು, 2 ಕೋಟಿಗೆ ಬಂದಿದೆ. ಅಲೆಮಾರಿ ಅಭಿವೃದ್ಧಿ 10 ಕೋಟಿ ಇತ್ತು, 2.5 ಕೋಟಿಗೆ ಬಂದಿದೆ. ಅಂದ್ರೆ ನಿಗಮಗಳಿಗೂ ಕೂಡ ಕಟ್ ಮಾಡಿರೋದು. ಈ ಸೆನ್ಸರ್ ಕಟ್ ಇದೆಯಲ್ಲ ಹಂಗೆ ಇದು ಸರ್ಕಾರದ ಕಟ್ಟು ಈ ನಿಗಮಗಳಿಗೆ. ಅಂದ್ರೆ ಇಷ್ಟೆಲ್ಲ ನೀವು ಕಡಿಮೆ ಮಾಡಿದ ಮೇಲೂ ಕೂಡ ನಾವು ಸಹಾಯ ಮಾಡಿದಿರಿ ಅಂತ ಯಾವ ಮುಖದಲ್ಲಿ ಹೇಳ್ತೀರಾ ನೀವು ಸರ್ಕಾರ? ಅದರಿಂದ ಇವತ್ತು ಇದು ನಿಮ್ಮ ಮನ್ನಾ ಇದಕ್ಕೆ ಕರಾವಳಿಗೆ ಮೀನುಗಾರಿಕೆ ಹಂಚಿಕೆ 4,463 ಕೋಟಿ ಮೀನುಗಾರಿಕೆ 25-26ರಲ್ಲಿ ಮೀನುಗಾರಿಕೆ ಹಂಚಿಕೆ 460 ಕೋಟಿ ಅಲ್ಲಿ 38 ಕೋಟಿ ಕಡಿತ ಮಾಡಿದ್ದಾರೆ. ಅದರಲ್ಲಿ 38 ಕೋಟಿಯನ್ನ ಕಡಿತ ಮಾಡಿದ್ದಾರೆ. ಇವತ್ತು ಸಾರಿಗೆ ಸಂಸ್ಥೆಗಳಲ್ಲಿ ನನಗನ್ಸೋ ಪ್ರಕಾರ 4,220 ಕೋಟಿ ಬ್ಯಾಲೆನ್ಸ್ ಕೊಡಬೇಕಾಗಿರೋದು. ಎಲ್ಲ ನಿಗಮಗಳದ್ದು ಪಟ್ಟಿ ಇದೆ. 4,000 ಅಷ್ಟು ದುಡ್ಡನ್ನು ಕೊಡಬೇಕಾಗಿದೆ. ಇನ್ನು ಸರ್ಕಾರ ಯಾರ ಪರವಾಗಿದೆ? ಈ ಸರ್ಕಾರ ಇಲ್ಲಿ ಪರಮೇಶ್ವರ್ ಪರವಾಗಿಲ್ಲ, ಅದು ಪ್ರೂವ್ ಆಗೋಯ್ತು. ಬಂಡವಾಳ ವೆಚ್ಚ ಮಾಡ್ತಾ ಇದ್ದೀರಲ್ಲ, ಬಂಡವಾಳನ ಇಂಪ್ರೂವ್ ಮಾಡೋ ಅಂಥದ್ಕೆ, ಅಂದ್ರೆ ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ, ಆಹಾರ ಮತ್ತು ನಾಗರಿಕ ಸರಬರಾಜು ಅಸೆಟ್ ಕ್ರಿಯೇಟ್ ಮಾಡಿತ್ತು. ಎಷ್ಟು ಅಸೆಟ್ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ 0.05. ಮಕ್ಕಳ ಮತ್ತು ಅಭಿವೃದ್ಧಿ 1% ಅಸೆಟ್ ಕ್ರಿಯೇಟ್ ಮಾಡಿರೋದು. ಇಂಧನ 3% ಮಾಡಿದ್ದೀರ. ಕಂದಾಯ 2%. ಅಲ್ಪಸಂಖ್ಯಾತ ಕಲ್ಯಾಣ 102%. ಅಂದ್ರೆ ಅಸೆಟ್ ಕ್ರಿಯೇಟ್ ಮಾಡಿರೋದು ನೀವು. ಅಧ್ಯಕ್ಷರೇ, ಇನ್ನು ಆಯ್ತಾ? ಆಯ್ತು. ಇನ್ನೇನು ಕೊನೆ ಇನ್ನು 2 ಮುಗಿಸ್ಬಿಡ್ತೀನಿ ನಾನು. ಆಗೋಯ್ತು, ಮುಗ್ದೋಯ್ತಲ್ಲ. ಇನ್ನು ಅವರು 3 ಗಂಟೆ ಚಿಲ್ಲರೆ ಮಾತಾಡಿದ್ರು ನಾವು ನೀವಂತೆ. ಅದರಿಂದ ಈಗ ಅಧ್ಯಕ್ಷರೇ ಇನ್ನು ಜಾಸ್ತಿ ಹೋಗಲ್ಲ ನಾನು. ಇದರಿಂದ ಈ ಕೇಂದ್ರ ಸರ್ಕಾರದ ಬಗ್ಗೆ ಪದೇ ನೆನ್ನೆನೂ ಭಾಷಣ ಮಾಡಿದ್ದಾರೆ. ನಮ್ಮ ಬಜೆಟಲ್ಲೂ ಅವರು ಹೇಳ್ತಾ ಇದ್ರು, ಕೇಂದ್ರ ಸರ್ಕಾರ ಏನು ಮಾಡಿದ್ದಾರೆ ಅಂತ ಹೇಳಿ, ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಕೇಂದ್ರ ಸರ್ಕಾರ 26-27ನೇ ಸಾಲಿನಲ್ಲಿ 63,049 ಕೋಟಿ ಕೇಂದ್ರ ಸರ್ಕಾರದಿಂದ ಬಂದಿರೋದು. ಅನುದಾನ ಹಂಚಿಕೆ 16,000 ಕೋಟಿ ಕೊಟ್ಟಿದ್ದಾರೆ. ಇದು ಕೇಂದ್ರದ ಬಂಡವಾಳ. ಅದೇ ರೀತಿ ಬಂಡವಾಳ ವೆಚ್ಚಕ್ಕಾಗಿ ಕೇಂದ್ರ ಸರ್ಕಾರ 50 ವರ್ಷದ ಅವಧಿಯ ಬಡ್ಡಿ ರಹಿತ ಸಾಲವನ್ನು ಕೂಡ ವಿಶೇಷ ಅನುದಾನವನ್ನು ಇವತ್ತು ಕೊಟ್ಟಿರುವಂಥದ್ದು ನೋಡಿದ್ದೀರಿ. ಇವತ್ತು ಕರ್ನಾಟಕದಲ್ಲಿ 2025 ಜೂನ್ವರೆಗೆ 8,191 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ನಮ್ಮ ರಾಜ್ಯದಲ್ಲಿ ಏನು ಕೊಟ್ಟಿದ್ದಾರೆ ನಮ್ಮ ಎಂಪಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಿರಲ್ಲ, ಅದಕ್ಕೆ 8,191 ಕಿಲೋಮೀಟರ್ ಇವೆಲ್ಲ ಕೇಂದ್ರ ಸರ್ಕಾರದಿಂದ ತಗೊಂಡಿರೋ ದಾಖಲೆ ಅಫಿಷಿಯಲ್ ಆಗಿ. ಭಾರತ್ ಮಾಲಾ ಪರಿಯೋಜನೆಯಲ್ಲಿ ಗ್ರೀನ್ ಫೀಲ್ಡ್ ಯೋಜನೆ ಪ್ರಗತಿಯಲ್ಲಿದೆ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ, ಬೆಂಗಳೂರು ರಿಂಗ್ ರಸ್ತೆ ಮತ್ತು ಸೊಲ್ಲಾಪುರ ಕರ್ನೂಲ್ ಚೆನ್ನೈ ಕಾರಿಡಾರ್ ಕೂಡ ಮಾಡಿದ್ದೀರಿ. ಇದನ್ನ ಭಾರತ ಮಾಲಾ ಯೋಜನೆಯಲ್ಲಿ 1ನೇ ಹಂತ ಕರ್ನಾಟಕಕ್ಕೆ 63,304 ಕೋಟಿ ವೆಚ್ಚದಲ್ಲಿ 2,059 ಕಿಲೋಮೀಟರ್ ಉದ್ದದ ಕಾರಿಡಾರ್ ಅನ್ನ ಮಾಡಿದ್ದಾರೆ. ಏನು ಕೊಟ್ಟಿಲ್ಲ ಅಂತಾರಲ್ಲ, ಕಳ್ಸಿಕೊಡ್ತೀನಿ ಬೇಕಾದ್ರೆ ಇದನ್ನ. ಬೆಳಗಾವಿ ಹನಗುಂದ ರಾಯಚೂರು ನಡುವಿನ 6 ಪ್ಯಾಕೇಜ್ ಅಭಿವೃದ್ಧಿಗೆ NH 708 8,000 ಕೋಟಿ ಕೊಟ್ಟಿದ್ದಾರೆ. 2,750 ಕೋಟಿ ವೆಚ್ಚದಲ್ಲಿ ಡಾಬಾಸ್ಪೇಟೆ ಹೊಸಕೋಟೆ ನಡುವಿನ ನೂತನ ರಸ್ತೆ ಪ್ಯಾಕೇಜ್ 2 ಮೋದಿಯವರು ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಬೆಂಗಳೂರು ನಿಡಘಟ್ಟ
ಮೈಸೂರು ರಸ್ತೆ 8,480 ಕೋಟಿ ವೆಚ್ಚದ ಅಭಿವೃದ್ಧಿಪಡಿಸಿದ 108 ಕಿಮಿ ಉದ್ದದ ಎಕ್ಸ್ಪ್ರೆಸ್ ಹೈವೇನು ಕೊಟ್ಟಿದ್ದಾರೆ. ಇದು ಈ ಥರ ಇನ್ನು ಬಹಳಷ್ಟು ಇದೆ. ಅದನ್ನ ನಾನು ಇನ್ನೊಂದ್ಸರಿ ಹೇಳ್ತೀನಿ. ಇವತ್ತು ಸಾಕು ಅಂತ ಅನಿಸುತ್ತೈತೆ ಇಷ್ಟು ಹೇಳಿರೋದು. ಇನ್ನು ರೈಲ್ವೆ ಯೋಜನೆಗಳು ಹೇಳ್ಬೋದು. ರೈಲ್ವೆ ಯೋಜನೆಗಳಿಗೆ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಿಂದ 3 ಒಂದೇ ಭಾರತ್ ಮಾತಾ ಎಕ್ಸ್ಪ್ರೆಸ್ ಹೋಗ್ತಾ ಇದೆ. ಹೊಸ ಹಳ್ಳಿಗಳ ಜೋಡಣೆ ಮನಮೋಹನ್ ಸಿಂಗ್ ಇದ್ದಾಗ 113 ಕಿಲೋಮೀಟರ್ ಆಗಿದ್ರೆ ನರೇಂದ್ರ ಮೋದಿಯವರು 163 ಕಿಲೋಮೀಟರ್ ಮಾಡಿದ್ದಾರೆ. ಹಳ್ಳಿಗಳ ವಿದ್ಯುತ್ಕರಣ ಮನಮೋಹನ್ ಸಿಂಗ್ 18 ಕಿಲೋಮೀಟರ್, ಮೋದಿಯವರು 317 ಕೊಟ್ಟಿರುವಂಥದ್ದು. ಮತ್ತೆ ಪ್ರಧಾನಿ ಮೋದಿಯವರು ಸಿದ್ಧಾರೂಢ ಸ್ವಾಮೀಜಿಯವರ ಒಂದು ನಿಲ್ದಾಣನೂ ಕೂಡ 20 ಕೋಟಿ ವೆಚ್ಚದಲ್ಲಿ ಕೂಡ ಮಾಡಿರೋದು. ಇನ್ನು ಬೇರೆ ಬೇರೆ ಪ್ರವಾಸೋದ್ಯಮಕ್ಕೆ ಕೊಟ್ಟಿರೋದು. ರೇಣುಕಾ ಯಲ್ಲಮ್ಮ ದೇವಾಲಯಕ್ಕೆ 18 ಕೊಟ್ಟಿದ್ದಾರೆ. ಬೀದರ್ ಜಿಲ್ಲೆಯ ಪಾಪನಾಶ ದೇವಸ್ಥಾನಕ್ಕೆ 22 ಕೋಟಿ ಪ್ರಸಾದ ವಿನಿಯೋಗದಲ್ಲಿ. ಉನ್ನತ ಶಿಕ್ಷಣಕ್ಕೆ ಸೌಕರ್ಯ ಕೊಟ್ಟಿದ್ದಾರೆ. ಇಂಧನ ಇಲಾಖೆಯ ಮರುಬಳಕೆಗೆ 9 ಗಿಗಾವ್ಯಾಟ್ ನವೀಕರಿಸಬಹುದಾದ ವಿದ್ಯುತ್, ಅದಕ್ಕೂ ಕೂಡ ಹಣವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಜವಳಿ ಮತ್ತು ಉಡುಪು ವಲಯಕ್ಕೆ ಮೂಲಸೌಕರ್ಯಕ್ಕೆ PM ಮಿತ್ರ ಮೆಗಾ ಜವಳಿ ಪಾರ್ಕ್ ಕಲಬುರಗಿ, ಅಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ರಕ್ಷಣೆ ಏರ್ ಫೋರ್ಸ್ ಸಂಬಂಧಪಟ್ಟಂತೆ ಜನವರಿ 19 ಪ್ರಧಾನಿ ಮೋದಿಯವರು ಬೆಂಗಳೂರಲ್ಲಿ ಬೋಯಿಂಗ್ ಇಂಡಿಯಾ ಎಂಜಿನ್ ಮತ್ತು ಟೆಕ್ನಾಲಜಿ ಸೆಂಟರ್ ಉದ್ಘಾಟಿಸಿದ್ದಾರೆ. ಬೋಯಿಂಗ್ ಕಂಪನಿಗೆ 1,600 ಕೋಟಿ ಬಂಡವಾಳ ಹೂಡ್ತಿದ್ದಾರೆ. ಮತ್ತೆ 2023ರಲ್ಲಿ ದೇಶದಲ್ಲಿ ಅತ್ಯಂತ ದೊಡ್ಡದಾದ HAL ಹೆಲಿಕಾಪ್ಟರ್ ಫ್ಯಾಕ್ಟರಿನೂ ಕೂಡ ಬಂದಿರೋದು. ಇದನ್ನೆಲ್ಲ ಉಳಿದಂಥದ್ದೇ ಬೇಕಾದಷ್ಟಿದೆ. PM ಜನ ಯೋಜನೆ, PM ಈ ಥರದ್ದೆಲ್ಲ ಕೇಂದ್ರ ಸರ್ಕಾರದ ಇದೆ. ನಾನು ಇಲ್ಲಿ ಇದರಲ್ಲಿ ಹೇಳುವಂಥದ್ದು, ಕೇಂದ್ರ ಸರ್ಕಾರ ಇಷ್ಟೊಂದು ದುಡ್ಡು ಕೊಟ್ಟರು ಕೂಡ ನಮ್ಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಮತ್ತೆ ಕೇಂದ್ರ ಸರ್ಕಾರ ಕೊಟ್ಟಂತ ಯೋಜನೆಗಳಿಗೆ ಇದುವರೆಗೂ ಜಮೀನು ಕೊಟ್ಟಿಲ್ಲ. ಉಪನಗರ ರೈಲು ಜಮೀನು ಇಲ್ಲದೆ ಇರೋದು. ತುಮಕೂರು ಕೈಗಾರಿಕಾ ಪ್ರದೇಶ, ಬೊಮ್ಮಸಂದ್ರ, ಹಾಸನ ಬೇಲೂರು ರೈಲು, ಬಾಗಲಕೋಟೆ, ತುಮಕೂರು ದಾವಣಗೆರೆ ರೈಲು ಜಮೀನೇ ಕೊಟ್ಟಿಲ್ಲ. ಇಷ್ಟನ್ನು ಕೂಡ ಅಂದ್ರೆ ರಾಜ್ಯದಲ್ಲಿ ಒಟ್ಟು 70 ಯೋಜನೆಗಳ ಅನುಷ್ಠಾನಗೊಂಡಿದೆ. ಅದರಲ್ಲಿ ಮೂಲ ವೆಚ್ಚ 1,40,95 ಕೋಟಿ ಇದೆ ರೈಲ್ವೆ ಯೋಜನೆಗಳು. ಅಂದ್ರೆ ನನಗನ್ಸುತ್ತೆ ಈ ನಮ್ಮಲ್ಲಿ ಡಿಲ್ಲಿ ಇದಾರಲ್ಲ ಇನ್ಚಾರ್ಜ್ಗಳು, ಅವ್ರು ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಫಾಲೋ ಮಾಡದೇ ಇರೋದು. ಅದರಿಂದ ನಾನು ಸರ್ಕಾರಕ್ಕೆ ಅಶ್ವಿನಿ ವೈಷ್ಣವರನ್ನು ಭೇಟಿ ಮಾಡಿದೆ. ಅವ್ರು ಕೇಳಿದ್ರು, ನಮಗೆ ಜಮೀನು ಯಾವ್ದಾವ್ದು ಕೊಡ್ಬೇಕು ಅದನ್ನ ಕೊಡ್ಸಕ್ಕೆ ಹೇಳಿ, 2 ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೀರಿ, ಜಮೀನೇ ಕೊಟ್ಟಿಲ್ಲ ಅಂದ್ರು. ಅಕ್ವಿಜೇಷನ್ಗೆ ಹಣ ಇಲ್ಲ ಇವ್ರ ಹತ್ರ. ಅಕ್ವಿಜೇಷನ್ಗೆ ಹಣ ಇಲ್ಲದೆ ಇರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀರಿ. ಅದರಿಂದ ಇಲ್ಲಿ ಒಟ್ಟು ಅನುದಾನ ಬಂದಿದ್ರು ಕೂಡ ರೈಲ್ವೆಯಿಂದ ಇರ್ಬೋದು, ಕೇಂದ್ರ ಸರ್ಕಾರದಿಂದ ಅದರ ಉಪಯೋಗ ಮಾಡೋದ್ರಲ್ಲಿ ವೈಫಲ್ಯಗಳನ್ನು ಕಂಡಿರೋಂಥದ್ದನ್ನ ನಾವು ನೋಡ್ತಾ ಇದ್ರಿ. ಕೊನೆಯದಾಗಿ ಅಧ್ಯಕ್ಷರೇ, ನಾವು ಹೇಳೋದು ಏನು, ಸನ್ಮಾನ್ಯ ಅಧ್ಯಕ್ಷರೇ, ನಾನು ಕೊನೆಯದಾಗಿ ಹೇಳುವಂಥದ್ದು, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಮ್ಮ ಸರ್ಕಾರ ಎಲ್ಲ 5 ಗ್ಯಾರಂಟಿಗಳನ್ನು ಪೂರೈಸಲು ಅಗತ್ಯವಿರುವ ಆದಾಯ ಸೃಷ್ಟಿಸಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತದೆ. ಪ್ರಸಕ್ತ ಸಾಲಿನ ಬಂಡವಾಳ ಹೂಡಿಕೆ ಮತ್ತು ನೇರ ನಗದು ವರ್ಗಾವಣೆಯಿಂದ ರಾಜ್ಯದ ಆರ್ಥಿಕ ಉತ್ತೇಜಿಸಿ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿ ನಾವು ಮಾಡ್ತೀರಿ ಅಂತ ಹೇಳಿದ್ದಾರೆ. ಇನ್ನು ಉದ್ಯೋಗದ ಬಗ್ಗೆ ಏನು, ಅದೇ ಜಗಳದಲ್ಲಿದೆ. ಈಗ ಉದ್ಯೋಗ ಕೊಡಬೇಕೋ ಬೇಡ ಅನ್ನೋ ಒಂದು ಮೀಸಲಾತಿ ವಿಚಾರವಾಗಿ ದೊಡ್ಡ ಜಗಳ ಇದೆ. ಅದನ್ನ ಸುಮ್ಮನೆ ಹೇಳಿದ್ದಾರೆ ಅಷ್ಟೇ. ಅದರಿಂದ ಇವರು ಕೋರಿಕೆ ಅಂದ್ರೆ ನಮ್ದು, ಅವರು ಇನ್ನೊಂದು ಹೇಳಿದ್ರು, ನಮ್ಮ ಗ್ಯಾರಂಟಿ ಯೋಜನೆಗಳ ಆಳ್ತಿಯವರ ಸಂಪನ್ಮೂಲ ನಮ್ಮ ಸರ್ಕಾರವು ಜನರಿಗೆ ತೆರಿಗೆ ಹೊರೆಯಾಗದಂತೆ ಹೊಂದಿಸಲಿದೆ. ತೆರಿಗೆ ವ್ಯವಸ್ಥೆಯಲ್ಲಿ ಸುಧಾರಣೆ ಹಾಗೂ
ಅಗತ್ಯ ದುಂದು ವೆಚ್ಚಗಳನ್ನು ಕಡಿವಾಣ ಹಾಕಲು ಕ್ರಮ ಕೈಗೊಳ್ಳುತ್ತೇವೆ. ಆಡಳಿತ ದಕ್ಷ ನಿರ್ವಹಣೆ ಒಂದು ಕಲೆ ಮತ್ತು ವಿಜ್ಞಾನ. ಅಂದ್ರೆ ಕಲೆ ವಿಜ್ಞಾನ ಅಂತ ಹೇಳಿದ್ರೆ ಏನೇನ್ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ್ತೀನಿ. ಹೆಚ್ಚುವರಿ ಆದಾಯ ಎಲ್ಲಿಂದ ತರ್ತೀರಾ ನೀವು? ಅಂದ್ರೆ ಈಗಾಗಲೇ 25 ತೆರಿಗೆಗಳನ್ನು ಹಾಕಿದ್ದೀರಾ, ಸೆಸ್ ಹಾಕಿದ್ದೀರಾ ಜನಗಳ ಮೇಲೆ. ಒಂಥರ ಅದರಿಂದ ನನಗನ್ಸುತ್ತೆ ತೆರಿಗೆನೂ ಇನ್ನು ಹೆಚ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ. ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಕ್ಕೂ ಕೂಡ ಆಗಲ್ಲ. ಒಂದು ರೀತಿ ಈ ಒಂದು ಜನರನ್ನ ಮೆಚ್ಚಿಸಕ್ಕೋಸ್ಕರ ಬಡ್ಜೆಟ್ ಮಾಡಿದ್ರೆ ಆಗಲ್ಲ. ರಿಯಾಲಿಟಿ ಏನು ಮಾಡಬೇಕು ಅದರಲ್ಲೂ ಕೂಡ ವೈಫಲ್ಯಗಳನ್ನು ಕಂಡಿದ್ದೀರಾ. ಆಮೇಲೆ ಕೊನೆಯಲ್ಲಿ ನಾನು ಹೇಳುವಂಥದ್ದು ಬಡ್ಜೆಟ್ಟಿನ ಅವರ ಪ್ಯಾರಾದಲ್ಲಿ ಒಂದು ಹೇಳಿದ್ದಾರೆ, ರಾಜ್ಯದ 7 ಕೋಟಿ ಕನ್ನಡಿಗರ ಈ ಅಪಾರ ನಂಬಿಕೆ ಎತ್ತಿ ಹಿಡಿಯಲು ಉಜ್ವಲ ಭವಿಷ್ಯ ನಿರ್ಮಾಣ, ಅಂಧಕಾರದಲ್ಲಿರುವ ಭಾರತದ ಲಕ್ಷಾಂತರ ಭಾರತೀಯರ ಕನಸುಗಳಿಗೆ ರೆಕ್ಕೆ ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಶ್ರಮಿಸಿದೆ. ಅಂದ್ರೆ ಅವರಿಗೆಲ್ಲ ರೆಕ್ಕೆ ಕೊಡ್ತೀರಿ ಅಂತ ಹೇಳಿದ್ದಾರೆ. SC ST ವಿದ್ಯಾರ್ಥಿಗಳು ಫಾರಿನ್ಗೆ ಹೋಗಿದ್ದಾರೆ, ಎಲ್ಲ ಫಾರಿನ್ಗೆ ಹೋಗಿದ್ದಾರೆ. 4 ತಿಂಗಳಿಂದ ಅವ್ರಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿಲ್ಲ. ರೆಕ್ಕೆ ಕಟ್ಕೊಂಡು ಅವರು ಹೋದ್ರು, ಅವ್ರಿಗೆ ವಿದ್ಯಾರ್ಥಿ ವೇತನನೇ ಕೊಟ್ಟಿಲ್ಲ. ಇವರು ಭವಿಷ್ಯ ನಿರ್ಮಾಣ ಯಾಕೆ ಮಾಡ್ತೀನಿ ಅಂತ ಹೇಳ್ತಾ ಇದಾರಲ್ಲ. ಇದರಿಂದ ಇವತ್ತು ನಾನು ಅದರಿಂದ ನನಗನ್ಸುವಂಥದ್ದು ಇಷ್ಟೊಂದು ಜನ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ. ಸಿದ್ದರಾಮಯ್ಯನವರು ಸ್ಪೆಷಲ್ ಅಂತ ನಾವೆಲ್ಲ ತಿಳ್ಕೊಂಡಿದ್ರಿ, ಏನೋ ಹೊಸ ಥರ ಬಡ್ಜೆಟನ್ನು ಕೊಟ್ಬಿಡ್ತಾರೆ ಅಂತೇಳಿ. ಆದರೆ ಕೊನೆಯಲ್ಲಿ ಅವರ ನಡವಳಿಕೆ ಹೆಂಗಿತ್ತು ಅಂತ ಹೇಳಿದ್ರೆ, ಮೊನ್ನೆ ನೋಡಿದೆ ಸ್ಟೇಟ್ಮೆಂಟ್, ಒಂದು ಟ್ವೀಟ್ ಮಾಡಿದ್ರು, ನನ್ನನ್ನು ಕುರಿ ಕಾಯೋನು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಅಂತ. ಹಿಂದೆ ನಮ್ಮಲ್ಲಿ ಬಹಳ ಮುಖ್ಯಮಂತ್ರಿಗಳಿದ್ರು, ಯಾರು ಆ ಥರ ಜಾತಿ ಶೆಲ್ಟರ್ನ ತಗೊಂಡಿದ್ರು. ನೀವು ಎತ್ತರಕ್ಕೆ ಏರ್ಬೇಕಾಗಿರೋದು, ನೀವು ಜಾತಿ ಶೆಲ್ಟರ್ಗೆ ಬಂದಿರೋವಂಥದ್ದು ಒಳ್ಳೇದಲ್ಲ. ಅದು ಆ ರೀತಿ ಒಂದು ಪರಿಪಾಠವನ್ನ ನೀವು ಯಾವ ಮುಖ್ಯಮಂತ್ರಿ ಮಾಡದೇ ಇದ್ರೂ ಕೂಡ ನೀವು ಮಾಡಿ ಒಂದು ಕೆಟ್ಟ ಒಂದು ಮೈಲೇಜನ್ನ ಮಾಡಿದ್ದೀರಾ. ನಾನು ಈ ಬಡ್ಜೆಟ್ ಬಗ್ಗೆ ಹೇಳುವಂಥದ್ದು, ಇದು ಜನಸಾಮಾನ್ಯರ ಒಳಿತಾಗಿ ಮಾಡಿದಂಥ ಬಡ್ಜೆಟ್ ಅಲ್ಲ. ಇದೊಂದು ಸಾಲದ ಕೂಪದಲ್ಲಿ ಸಾಲವನ್ನ ಮತ್ತಷ್ಟು ಸಾಲಗಳನ್ನ ತಲೆ ಮೇಲೆ ಹಾಕಿ ಜನಗಳ ಸುಲಿಗೆ ಮಾಡುವಂತ ಇದು. ಅದರಿಂದ ಈ ಸರ್ಕಾರ ಒಂದು ರೀತಿ ಹಿಂದುಳಿದವರಿಗೆ ನ್ಯಾಯ ಮಾಡಿದೆ, SCಗಳಿಗೆ ಮತ್ತೆ ಇಡೀ ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕಾಯಿತು.